ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಫೆಬ್ರವರಿ 2026 ಗುರುವಾರ. ಶ್ರೀ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಉತ್ತರ ಪಾಲ್ಗುಣಿ ನಕ್ಷತ್ರ ಸುಕರ್ಮಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ. ಉತ್ತರ ಪಾಲ್ಗುಣಿ ನಕ್ಷತ್ರವೇನಾದರೂ ಗುರುವಾರವಾಗಿ ಹುಟ್ಟಿದ್ದರೆ, ನೀವು ಹುಟ್ಟಿದ ದಿನ ಗುರುವಾರ ಹಾಗೂ ಉತ್ತರ ಪಾಲ್ಗುಣಿ ನಕ್ಷತ್ರ, 100% ಹೇಳ್ತಾನೆ, ನೇಮ್ ಅಂಡ್ ಫೇಮ್ ವಿಲ್ ಚೇಸ್ ಯು. ಒಂದು ರೀತಿ ಶಿವ ಬೃಹಸ್ಪತಿ ಯೋಗ ಅಂತಕ್ಕಂಥದ್ದು ಹೇಳ್ತಾರೆ. ಉತ್ತರ ನಕ್ಷತ್ರ ಗುರುವಾರವಾಗಿ ನೀವು ಹುಟ್ಟಿದ ದಿನ ಗುರುವಾರ ಆಗಿದೆ, ಚೆಕ್ ಮಾಡಿ. ಅವತ್ತು ಉತ್ತರ ಪಾಲ್ಗುಣಿ ನಕ್ಷತ್ರ. ಇದೆಲ್ಲ ಅನಾದಿ ಕಾಲದಿಂದಲೂ ವರಹಾಮಿಹಿರ ಜ್ಯೋತಿಷ್ಯ ಮಹರ್ಷಿಗಳು ಭಂಡಾರವಾಗಿ ರಿಸರ್ಚ್ ಮಾಡಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಗುರುವಾರ, ಬೃಹಸ್ಪತಿ, ಉತ್ತರ ನಕ್ಷತ್ರ ಶಿವ ನಕ್ಷತ್ರ, ಸೂರ್ಯ ನಕ್ಷತ್ರ, ಆದಿತ್ಯ ನಕ್ಷತ್ರ ಬೆಳಗುತ್ತೀವಿ. 100% ನೀವೇನಾದರೂ ಉತ್ತರ ಪಾಲ್ಗುಣಿಯಾಗಿ ಗುರುವಾರ ಆಗಿದ್ರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಯತ್ನಗಳು ಮಾಡಿ. ಮಿನಿಮಮ್ ಟೀಚರ್, ಲೆಕ್ಚರರ್, ಪ್ರಿನ್ಸಿಪಲ್, ಅಡ್ವೈಸರ್, ಅಡ್ವೊಕೇಟ್, ಜಡ್ಜು, ಲೀಗಲ್ ಸಿಸ್ಟಮ್, ಜುಡಿಷಿಯಲ್ ಸಿಸ್ಟಮ್. ಯಾಕೆಂದ್ರೆ ನಿಮ್ಮಲ್ಲಿ ಒಂಥರ ನ್ಯಾಯ ಧರ್ಮ ಎರಡೂ ಸೇರಿರುತ್ತೆ. ನ್ಯಾಯ ಧರ್ಮ ಎರಡೂ ಅಪರೂಪ. ಎಲ್ಲಿ ನ್ಯಾಯ ಎಷ್ಟು ಮಾಡಬೇಕು ಅನ್ನೋದನ್ನು ತಿಳಿದಿರಬೇಕು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ನ್ಯಾಯ ಆಗೋಲ್ಲ. ನ್ಯಾಯಂ ನ್ಯಾಯವೇ. ಒಂದು ಗುರುವಾಗಿ, ಜಡ್ಜ್ ಆಗಿ ಅಂತ ಒಂದು ಸ್ಥಾನ ಪದವಿಯಲ್ಲಿ ಕುಳಿತಾಗ ತನ್ನವರು, ತಮ್ಮವರು, ತನ್ನವರು, ಗೊತ್ತಿರೋರು, ಹತ್ತಿರದವರು ಇವೆಲ್ಲವನ್ನ ಬಿಟ್ಟು ನಮಗೆ ಕೆಲವ್ರನ್ನ ಕಂಡ್ರೆ ಆಗೋದಿಲ್ಲ. ಅವ್ರು ಬಂದ್ಬಿಟ್ಟಿದ್ದಾರೆ, ಅವ್ರಿಗೂ ನಮಗೂ ಆಗೋದಿಲ್ಲ. ಇಲ್ಲ, ಆ ಜಾಗ, ಈ ಜಾಗ ದೊಡ್ಡದು. ನೀವು ನಂಬಲ್ಲ, ಎಷ್ಟೋ ಬಾರಿ ತುಂಬಾ ನೋವು ಕೊಟ್ಟಿರೋರು ಬಂದಿದ್ದಾರೆ. ತುಂಬಾ ಏನೂ ಮಾತಾಡದೆ ನನ್ನ ಕರ್ತವ್ಯನ ನನ್ನ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ, ಎಲ್ಲ ಕಣೋ ಇಂಥದ್ದು ಮಾಡ್ಕೊ. ಎಸ್, ಖಂಡಿತ ಮಾಡಿದ್ದಾನೆ. ನನಗೊಂದು ಆತ್ಮ ತೃಪ್ತಿ ಇದೆ. ಇವ್ರಿಗೊಂದು ಕಣ್ಣಿಗೆ ಸುಣ್ಣ ಅದೆಲ್ಲ ಇಲ್ಲ. ತುಂಬಾ ಆತ್ಮೀಯರು ಬಂದ್ರು ಇನ್ನೊಂದು 10 ನಿಮಿಷ ಹೆಚ್ಚಿಗೆ ಮಾತಾಡಿರ್ತಾನೆ, ಇನ್ನೊಂದು ಅರ್ಧ ಗಂಟೆ. ದರ್ ಇಸ್ ನಥಿಂಗ್ ಪಾರ್ಶಿಯಾಲಿಟಿ. ನಮ್ಮ ಕಡೆ ಒಂದು ಮಾತಿದೆ, ನಮ್ಮ ಗುರುಗಳು ತೆಲುಗಿನಲ್ಲಿ ಹೇಳ್ತಿರ್ತಾರೆ, ಪಗೋನ್ ಪೈ ಪಂಚಾಂಗ್ ಮಾಡುತ್ತೆ ಮಧ್ಯಾಹ್ನಕ್ಕೆ ಮರಣಮು ಅಂತ. ಅಂದ್ರೆ ಶತ್ರುವಾಗಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕೇಳಿದರೆ ಅವ್ನಿಗೆ ಜ್ಯೋತಿಷ ಬರುತ್ತೆ. ಹೋಗ್ಬಿಟ್ಟು, ಸ್ವಾಮಿ ನನ್ನ ಭವಿಷ್ಯ ಹೆಂಗಿದೆ ಅಂದ್ರೆ ಇವತ್ತು ಮಧ್ಯಾಹ್ನಕ್ಕೆ ನೆಗೆದು ಬೀಳ್ತೀಯ ಕಣೋ. ಮೊದಲೇ ಮನುಷ್ಯ ಭಯಸ್ತ. ಓ ಆಗೋಯ್ತು, ಅವನು ಅರ್ಧ ಕುಸ್ದೋಗ್ಬಿಟ್ಟು ಆಗ್ಲೇ ಹಾರ್ಟ್ ಅಟ್ಯಾಕ್, ಅಲ್ಲೇ ಹೋಗ್ಬಿಡ್ತಾನೆ. ಅಲ್ಲ, ಮುಖ್ಯವಾಗಿ ಕೆಲವು ಸ್ಥಾನಗಳಿಗೆ ಬಂದು ಕುಳಿತ ಮೇಲೆ ಅಲ್ಲಿ ತನ್ನವರು ನನ್ನವರು ದ್ವೇಷ, ಪ್ರೀತಿ, ಪ್ರೇಮ ಆ ಅನುಬಂಧ ಇರೋದಿಲ್ಲ. ಇಟ್ಕೋಬಾರ್ದು. ಅದೊಂದು ನೀತಿ, ನಿಯಮ. ಅಂಥದ್ದೊಂದು ಶಕ್ತಿ ನಿಮಗೆ ಬರತಕ್ಕಂಥದ್ದಾಗುತ್ತದೆ. ಉತ್ತರ ಪಾಲ್ಗುಣಿ ನಕ್ಷತ್ರ
ದಲ್ಲಿ ಹುಟ್ಟಿ ಅವತ್ತು ಗುರುವಾರ ಆಗಿದ್ರೆ ಖಂಡಿತ ಹೇಳ್ತಾನೆ ಯುವರ್ ಜಡ್ಜ್ಮೆಂಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ನೀವು ಗೌರವಾನ್ವಿತರು, ಎಲ್ಲಿದ್ದರೂ ಗೌರವ ಹುಡುಕಿ ಬರುತ್ತದೆ. ನಾವು ಕೆಲವೊಂದು ಮಾತು ಹೇಳ್ತಾರೆ ಇನ್ನೂ ಹಿರಿಯರು, ನಮ್ಮ ಅವ್ವ ಹೇಳ್ತಿದ್ದದ್ ಮಾತು ನನ್ಗೀಗ ನೆನಪಿಗೆ, ಹಾಲು ಹಣ್ಣು ತಿಂದವನು, ಹಾಲು ಕುಡಿದವನು, ಹಣ್ಣು ತಿಂದವನು ಸದಾ ಒಂದಲ್ಲ ಒಂದು ಬಾರಿ ಸತ್ಯವನ್ನೇ ನುಡಿಯುತ್ತಾನೆ, ಧರ್ಮ ಒಂದಾದ್ರೂ ಮಾಡ್ತಾನಂತೆ. ನೋಡಿ, ಅವನು ಎಂತ ಅಸತ್ಯವಾದಿಯಾದರೂ, ಕುಟುಂಬದಲ್ಲಿ ಹುಟ್ಟಿದ್ರು ಅಸತ್ಯವಾದ ವ್ಯವಹಾರಗಳು ಕೆಲವೊಂದು ಇರ್ತವೆ, ಜೂಜು, ಸಟ್ಟ, ಬಾಜಿ, ಇನ್ನೊಂದು. ಬಟ್ ಅವನು ಗೊತ್ತಿಲ್ಲದೆ ನಿತ್ಯ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹಣ್ಣು ಇವುಗಳನ್ನ ಸ್ವೀಕರಿಸುತ್ತಿದ್ದರೆ, ತಿಂತಿದ್ರೆ ಅದೊಂಥರ ಸತ್ಸಂಗತ್ವ. ನಮಗೇ ಗೊತ್ತಿಲ್ಲದೆ ನಾವು ಪಾಪಿಗಳ ಜೊತೆಯಲ್ಲಿದ್ದರೂ ಅಯ್ಯೋ ಬೇಡ ಬೇಡಪ್ಪ ಬಿಟ್ಬಿಡೋಣ ನಮ್ಗೆ ಯಾಕೆ ಅನ್ನುವುದು ಒಂದು ಬಾರಿಯಾದರೂ ಮಾಡೇ ಮಾಡುತ್ತಾನಂತೆ. ಅವನೆಷ್ಟೇ ಕೊಟ್ಟವನಾದರೂ ರಾವಣಾಸುರನಂತವನು ಬಂದು ರಾಮಚಂದ್ರ ಪ್ರಭುವಿನ ಆ ಒಂದು ರಿಕ್ವೆಸ್ಟ್ ಅನ್ನ ಒಪ್ಪಿ ಅಂತ ದೊಡ್ಡ ರಾಕ್ಷಸ ಬಂದು ತಾನೇ ಪುರೋಹಿತನಾಗಿ ಯಜ್ಞವನ್ನ ನೆರವೇರಿಸಿಕೊಂಡು ಅಲ್ಲಿ ಕುಳಿತುಕೊಂಡು ಆ ಧರ್ಮಪೀಠ ಯಜ್ಞಪೀಠದಲ್ಲಿ ಎತ್ತರವಾಗಿ ಕುತ್ಕೋತಾನೆ. ನೀವು ಅಲ್ಲಿ ನೋಡಿ, ರಾಮರು ಅವನಿಗಿಂತ ಕೆಳಗಡೆ ಕುತ್ಕೋತಾರೆ, ಈ ಯಾಜ್ಞಿಕರ ಮೇಲೆ ಕುತ್ಕೋಬೇಕು. ನಾವೆಷ್ಟೇ ದೊಡ್ಡವ್ರು ಇರ್ಬೋದು, ಚಕ್ರವರ್ತಿಗಳಾದ್ರೂ ಅವ್ರ ಕೆಳಗಡೆ ಗುರು ಸಮಾನವಾಗಿ ಕುಳಿತುಕೊಳ್ಳೋ ಆಗಿಲ್ಲ, ನಮಗಿಲ್ಲ. ಎಂಥ ಗುರುವಾದರೂ ಇನ್ನೂ ಒಂದು ಮಾತಿದೆ, ಹನುಮಾನ್ ಈ ಒಂದು ರಾಮಾಯಣದ ಬಗ್ಗೆ ಮಾಲಿಕೆ ಪ್ರವಚನ ಕೊಡಬೇಕಾದರೆ ನೆನಪಿಟ್ಟುಕೊಳ್ಳಿ, ತುಂಬಾ ತಿಳಿದವರು ಮಾಡ್ತಾರೆ. ಇವತ್ತು ಅದೆಲ್ಲ ಹೋಗ್ಬಿಟ್ಟಿದೆ ಮಕ್ಕಳೇ, ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಅವರು ಎಷ್ಟೇ ದೊಡ್ಡ ಗುರುವಾಗಿದ್ದರು, ವಿದ್ವಾಂಸರಾಗಿದ್ದರು, ರಾಮರ ಬಗ್ಗೆ ಮಾಲಿಕೆ ಕೊಡುವಾಗ ಕೆಲವರು ಮಾಡ್ತಾರೆ, ಅಲ್ಲೊಂದು ವ್ಯಾಸಪೀಠ ಹಾಕ್ತಾರೆ ಎತ್ತರಕ್ಕೆ, ಸ್ವಲ್ಪ ಎತ್ತರಕ್ಕೆ, ಅವ್ರು ಕುಳಿತಿರೋ ಪೀಠಕ್ಕಿಂತಲೂ ಎತ್ತರಕ್ಕೆ ಹಿಂಗೆ ಇಟ್ಟು ಅಲ್ಲೊಂದು ಹೂವು ಹಣ್ಣು ಇಡ್ತಾರೆ, ವ್ಯಾಸಪೀಠ ಹಾಕಿ ಅಲ್ಲೊಂದು ಮಾಲೆ, ಹೂವು, ಪ್ರಸಾದ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಮಾಲಿಕೆ ಮಾಡ್ತಾರೆ. ಏನಕ್ಕೆ ಗೊತ್ತಾ? ಎಲ್ಲಿ ರಾಮಾಯಣದ ಪ್ರವಚನ, ನಿಜವಾದ ಪ್ರವಚನ, ನಿಜವಾದ ಗುರುವಿನ ಬೋಧನೆ ಇರುತ್ತದೋ ಅಲ್ಲಿ ಹನುಮ ಬಂದೇ ಬರುತ್ತಾರೆ. ನಾನು ಎಷ್ಟೇ ದೊಡ್ಡ ವಿದ್ವಾಂಸ ಇರ್ಬೋದು, ಜ್ಞಾನ ಭಂಡಾರ ಇರಬಹುದು, ಆದ್ರೆ ಆ ವ್ಯಾಸಪೀಠ ಹಾಕಿದ ಮೇಲೆ ಆ ವ್ಯಾಸಪೀಠದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಅನ್ನತಕ್ಕಂಥದ್ದು. ಹನುಮ ಬಂದೇ ಬರ್ತಾರೆ ಅನ್ನತಕ್ಕಂಥದ್ದು ಅಲ್ಲಿ ಬಂದು ಸೂಕ್ಷ್ಮ ರೂಪದಲ್ಲಿ. ಸೊ ಅವರಿಗೆ ಎತ್ತರದ ಪೀಠ. ಸೊ ನಾನು ತಿಳ್ಕೊಬಿಟ್ಟಿದ್ದೇನೆ ನನ್ನಿಂದ ಅನ್ನತಕ್ಕಂಥ ಮಾತು ಬರೋದಿಲ್ಲ. ಸೊ ಇದು ಒಂದು ಪುಣ್ಯ, ನೆನಪಿಟ್ಟುಕೊಳ್ಳಿ, ಆ ಕಾಲಾತೀತ ಪುಣ್ಯ. ನಾವೆಲ್ಲ ಯೋಗಗಳು 84 ಲಕ್ಷ ಜರ್ನಿ ಮಾಡಿ ಬರ್ಬೇಕು. 84 ಲಕ್ಷ ಸ್ಟಾಪ್ಗಳು ಮಕ್ಕಳ. ದರ್ ಇಸ್ ಎ ಸ್ಟಾಪ್. ಹೂವಿನ ರೂಪ ಮುಗೀತು, ದುಂಬಿ ರೂಪ ಮುಗೀತು, ಧೂಳಿನ ರೂಪ ಮುಗೀತು, ಎಲ್ಲದಕ್ಕೂ 84 ಲಕ್ಷ ಸ್ಟಾಪ್ ಆದ್ಮೇಲೆ ಲಕ್ಷ ಸ್ಟಾಪ್ ಈ ಮನುಷ್ಯ ಜೀವನ. ಅದರಲ್ಲಿ ಇಂಥದೊಂದು ಯೋಗ ಪಡ್ಕೋಬೇಕು ಅಂದ್ರೆ ಯಾವುದೋ ಒಂದು ತುಂಬಾ ದೊಡ್ಡ ಒಳ್ಳೆ ಕಾರ್ಯಗಳು, ನ್ಯಾಯಯುತ ಕಾರ್ಯಗಳು, ಧರ್ಮ ಕಾರ್ಯಗಳು ಮಾಡಿರ್ತವೆ. ಎಲ್ರಿಗೂ ಅಂತ ಸೌಭಾಗ್ಯ ಸಿಗೋದಿಲ್ಲ. ಉತ್ತರ ಫಾಲ್ಗುಣಿ ನಕ್ಷತ್ರ ಗುರುವಾರ, ಅಕಸ್ಮಾತ್ ತಮಾಷೆ ನೋಡಿ, ಕೆಲವೊಂದು ತಿಥಿಗಳಿರ್ತವೆ, ಶಿವಯೋಗ, ಕರಣಗಳಿರ್ತವೆ, ಆಮೇಲೆ ವಾರ ದಿನ ಕೊಟ್ಟಾಯ್ತು, ನಕ್ಷತ್ರ ಕೊಟ್ಟಾಯ್ತು, ಡೇಟಲ್ಲೂ ಅಂಥದ್ದೇ ಒಂದು ವೈಬ್ರೇಷನ್ ನಡೆದು ಬಿಡ್ತು. 3, 12, 21, 30 ಅದೊಂದು ನಡೆದಿರುತ್ತೆ. ಇಲ್ಲ 1ನೇ ತಾರೀಕು 10, 19, 28 ಅಂಥದ್ದೊಂದು ನಡೆದಿರುತ್ತೆ. 2, 11, 20, 29 ನಡೆದಿರುತ್ತೆ. ಇಲ್ಲ 7, 15, 16, 25 ಇಂಥ ಡೇಟ್ಗಳ ಕಾಂಬಿನೇಷನ್ ಆಗಿರುತ್ತೆ. ಶುಕ್ಲ ಪಕ್ಷ ಆಗಿರುತ್ತೆ, ವಜ್ರ ಯೋಗ ಆಗಿರುತ್ತೆ, ಸಿದ್ಧಿ ಯೋಗ ಆಗಿರುತ್ತೆ. ನೋಡಿ, ತುಂಬಾ 144 ಕ್ಯಾಲ್ಕುಲೇಷನ್ಸ್ ನಡೆಯುತ್ತೆ ಮಕ್ಕಳ. ಅಂತ ಒಂದು ಕುಟುಂಬದಲ್ಲಿ ನಮ್ಮನ್ನ ಹುಟ್ಟಿಸ್ತಾನೆ. ಎಲ್ಲುಟ್ಟಿದರೂ ಅವನು ದೈವಾಂಶ ಸಂಭೂತವೇ, ರಾಜಲಾಂಛನವೇ. ಹಿ ವಿಲ್ ಬಿ ಅನ್ ಗೆಜೆಟೆಡ್ ಆಫೀಸರ್. ಬರೆದಿಟ್ಕೊಳ್ಳಿ,
ನೀವು ಉತ್ತರ ನಕ್ಷತ್ರ ಗುರುವಾರ ಒಂದು ಸರ್ಕಾರಿ ಇಲ್ಲ ನಿಮ್ಮದೇ ಒಂದು ಸ್ವಂತ ವ್ಯವಸ್ಥೆ ಸಂಸ್ಥಾ ಟೀಚಿಂಗ್ ಪ್ರೀಚಿಂಗ್ ಕೋಚಿಂಗ್ ಟ್ರೈನಿಂಗ್ ಗೈಡಿಂಗ್ ಇದೆಲ್ಲ ಮಾಡುವಂತ ಶುಭಯೋಗವನ್ನ ಕೊಡ್ತಕ್ಕಂಥ ಒಂದು ಭಾವ ಉತ್ತರ ಫಾಲ್ಗುಣಿ ನಕ್ಷತ್ರ. ಅದ್ಭುತ. ಅದರಲ್ಲೂ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ, ಇವತ್ತು ನೋಡಿ ವಿಶೇಷವಾಗಿ ಚತುರ್ಥಿಯೇ ಇರಬಹುದು, ಆದರೂ ಚತುರ್ಥಿ ವಿಭಕ್ತಿನ ಒಂದು ಸಣ್ಣ ಜರುಗಿಸಿದ್ರೆ ಗುರುವಾರ ಉತ್ತರ ಫಾಲ್ಗುಣಿ ವೇದ ಅಭ್ಯಾಸಕ್ಕೆ ಹಾಗೂ ಅನ್ನಪ್ರಾಶನ ಮಾಡಿಸಲಿಕ್ಕೆ ಬ್ಯೂಟಿಫುಲ್ ಡೇ. ಪಟ್ಟಾಭಿಷೇಕ ಮಾಡಬೇಕೆಂದರೆ ಅದು ಕತೆ. ಪಟ್ಟಾಭಿಷೇಕ ನೋಡಿ ಏನೇನೋ ಇದೆ. ಯಾವಾಗಲೂ ಪಟ್ಟಾಭಿಷೇಕ ಮಾಡ್ಕೊಳ್ಳೋದಲ್ಲ. ಒಂದು ದೊರೆಯಾಗಬೇಕು ಅಂದ್ರೆ ಇಂಥ ತಿಥಿ ವಾರ ನಕ್ಷತ್ರ ಅದೆಲ್ಲ ಹಾಕ್ತಿದ್ರು ಮಕ್ಕಳ. ಒಂದು ಮಗು ಮಾಡ್ಕೋಬೇಕು ಅಂದ್ರೂ ಕೂಡ ಸಿದ್ಧತೆ ಮಾಡ್ಕೋತಿದ್ರು. ಹೆಂಗಂದ್ರೆ ಹಂಗೆ ಇಮಿಡಿಯೇಟ್ ನಮ್ಮ ಮಗು ಒಂದೆರಡು ದೇಹಗಳ ಘರ್ಷಣೆ ಒಂದು ಮಗು. ಅದಕ್ಕೆ ನೋಡಿ ಇವತ್ತಿನ ಮಕ್ಕಳು, ಮೊನ್ನೆ ಕೂಡ ಒಬ್ಬ ನನ್ನ ಸ್ನೇಹಿತ ಫೋನ್ ಮಾಡ್ತಾನೆ, ನನ್ನ ಮೊಮ್ಮಗು ಕಂಟ್ರೋಲೇ ಇಲ್ಲ ಕಣೋ ಅಂತಾನೆ. 3 ವರ್ಷ 10 ಜನ ಹಿಡ್ಕೊಂಡ್ರು ಅವನು ರಚ ಮಾಡ್ಬಿಡ್ತಾನೆ ಕಣೋ ಅಂತ. ಕಾರಣ 2 ದೇಹಗಳ ಘರ್ಷಣೆಯಿಂದ ಸೃಷ್ಟಿ. ದೇ ವರ್ ನಾಟ್ ಮೆಂಟಲಿ ಪ್ರಿಪೇರ್ಡ್, ಫಿಸಿಕಲಿ ಪ್ರಿಪೇರ್ಡ್, ಎಮೋಷನಲಿ ಪ್ರಿಪೇರ್ಡ್, ಫ್ಯಾಮಿಲಿ ವೈಸ್ ಪ್ರಿಪೇರ್ಡ್. ವೈದಿಕವಾಗಿ ಸಿದ್ಧರಾಗಿಲ್ಲ. ಅಲ್ಲೊಂದು ಧ್ಯಾನ ಯೋಗ ಸಿದ್ಧ ಪೂಜಾ ನೈವೇದ್ಯ ಮನೆ ದೇವರು ಕುಲದೇವರು ಇಷ್ಟ ದೇವರು. ಈ ದೇಹ ಒಂದು ಸೃಷ್ಟಿಕಾರ್ಯಕ್ಕೆ ರೆಡಿ ಆಗ್ತಿದೆ ಅಂದ್ರೆ ಏನೋ ಒಂದು ದುಡ್ಡಿದೆ, ಏನೋ ಒಂದು ದೇಹದ ಘರ್ಷಣೆ ಕಾಮಾಸಕ್ತಿ ಆಸೆ ಅದು ಕೂತ್ಕೊಂತು. ಇನ್ ಎಲ್ಲಿ ಆ ಮಕ್ಕಳಲ್ಲಿ ಆ ಬೌದ್ಧಿಕತೆ ಬರುತ್ತೆ? ಅದೇ ರಾಮನ ವಂಶಸ್ಥರನ್ನ ನೀವು ನೋಡಿ, ಹುಟ್ಟಿದ ಪ್ರತಿಯೊಬ್ಬರು ಒಬ್ಬೊಬ್ಬ ವ್ಯಕ್ತಿಯೂ ಒಂದೊಂದು ದಂತಕಥೆಗಳೇ ಅವರು. ರಾಮರ ವಂಶದಲ್ಲಿ ಹುಟ್ಟಿದವರು ಒಬ್ಬೊಬ್ಬರು ಒಂದೊಂದು ದಂತಕಥೆಗಳ. ಕಾರಣ ಅಲ್ಲೊಂದು ಸಿದ್ಧತೆ ಮಾಡ್ಕೊತಿದ್ರು. ಅದಕ್ಕೆ ಹೇಳೋದು ಯುಗಾನಿಕೊಕ್ಕಡು ಅಂತ ಹೇಳ್ತಾರೆ. ಯುಗಕ್ಕೊಬ್ಬ ಕೋಟಿಗೊಬ್ಬ ಏನೋ ಒಂದು ಕಾರಣೀ ಜನ್ಮ ಭಗವಂತ ಕಳ್ಸಿರುತ್ತೆ. ಎಲ್ಲರೂ ರಾಜ್ಕುಮಾರ್ ಆಗೋಲ್ಲ ಮಕ್ಕಳೇ, ಆಗೋಲ್ಲ, ಆಗುವುದಿಲ್ಲ. ಎಲ್ಲರೂ ಅಬ್ದುಲ್ ಕಲಾಂ ಆಗೋದಿಲ್ಲ. ಪಕ್ಷಾತೀತವಾಗಿ ಜಾತಿಯಾದ ಎಲ್ಲ ಬಿಟ್ಟು ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಶಂಕರಾಚಾರ್ಯರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಮಧ್ವಾಚಾರ್ಯರ ಬಗ್ಗೆ, ರಾಮಾನುಜಾಚಾರ್ಯರ ಬಗ್ಗೆ, ಬಸವಣ್ಣನವರ ಬಗ್ಗೆ ನಾವೆಲ್ಲ ಮರ್ತೋಗ್ತೇವೆ. ಅಲ್ಲಿ ಲಿಂಗ ಜನಿವಾರ ಇದೇನು ಬರೋದೇ ಇಲ್ಲ. ಲೋಕಮಾನ್ಯರು ಅವರು ಸದಾ ನೆನಪಿಡ್ತಕ್ಕಂಥವ್ರು. ನಮ್ಮ ತಾತ ಹೆಸರು ನಮಗ್ ನೆನಪಿಲ್ಲ, ಇರುವುದಿಲ್ಲ. ನೀವು ಶೃಂಗೇರಿಯ ಮೂಲ ಸ್ಥಾಪಕರು ಅಂತ ಕೇಳಿ ಶಂಕರಾಚಾರ್ಯರು ಅಂದ್ಬಿಡ್ತಾರೆ. ಈ ಒಂದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಮೂಲ ಸ್ಥಾಪಕರು ಯಾರು ಅಂತೇಳಿ ವಿದ್ಯಾರಣ್ಯ ತೀರ್ಥರು ಅಂತ ಹೇಳ್ತಾರೆ. ಟಕ್ಕನ್ ಬರುತ್ತೇನೆ. ಕೆಲವು ಕ್ಷೇತ್ರಗಳ ಮೂಲ ಸ್ಥಾಪಕರ ಹೆಸರು ಹೇಳ್ಬಿಟ್ರಪ್ಪ ನೀವು ನೋಡೋಣ, ಯಾರಿಗೂ ನೆನಪಿಲ್ಲ. ಇಲ್ಲಿರೋ ಹಲಸೂರು ಸೋಮೇಶ್ವರ ದೇವಸ್ಥಾನ ಕಡಿಮೆ ಎಂದರೂ ಒಂದು 1300 ವರ್ಷಗಳ ಇತಿಹಾಸವಿರೋ ದೇವಸ್ಥಾನ ಬೆಂಗಳೂರಲ್ಲಿದೆ. ಎಷ್ಟೋ ಜನ ಗೊತ್ತಿಲ್ಲ. ಬೆಂಗಳೂರಿನ ಹಲಸೂರಿನಲ್ಲಿ ನಿಮಗಾದಾಗ ಒಮ್ಮೆ ಬನ್ನಿ. ಅಲ್ಲಿ ಬಂದು ಕಾಮಾಕ್ಷಿ ದೇವಿ ಹಾಗೂ ಸೋಮೇಶ್ವರ ದೇವಸ್ಥಾನ ಇದೆ. ನೀವು ಒಮ್ಮೆ ಒಳಗಡೆ ಬಂದು ನೋಡಿ. ನೀವು ಅನಂತ ಅಚಿಂತ್ಯ ಆಕಾಶ ಬ್ರಹ್ಮಾಂಡ ಅದು ಮರ್ತೋಗ್ತೀರಿ ನೀವು. ಇಟ್ಸ್ ಸಚ್ ಎ ಮೆಸ್ಮರೈಸಿಂಗ್ ಪ್ಲೇಸ್. ಒಂಥರ ಏನೋ ಒಂಥರ ಶಾಂತತೆ ಒಳಗಡೆ ಹೋಗ್ಬಿಟ್ಟ ಅಂದ್ರೆ. ಅಮ್ಮನವರ ಆ ಮಂಟಪ ಇದೆ, ಅಲ್ಲೇ ಮದುವೆ ಮಾಡೋದು ಸ್ವಾಮಿಗೂ ಅಮ್ಮನವರಿಗೂ. ಆ ಕಲ್ಯಾಣ ಮಂಟಪದ ಹತ್ರ ಅಲ್ಲೊಂದು ಪ್ರಾಂಗಣ ಇದೆ, ನೀವು ಕುಳಿತು ನೋಡಿ. ನೀವೆಲ್ಲ ಮರ್ತೋಗ್ತೀರಿ. ಏನೋ ತದ್ಭಾವ. ಯಾರಿಗಾದ್ರೂ ಅದರ ದೇವಸ್ಥಾನದ ಮೂಲ ಪ್ರವರ್ತಕರು ಯಾರು, ಕ್ಷೇತ್ರದ ಪ್ರವರ್ತಕರು ಯಾರು, ಈ ತರದ ನೆನಪಿಗೆ ಬರುತ್ತಾ ಮಕ್ಕಳೇ? ಖಂಡಿತ ಇಲ್ಲ, ಮರೆತು ಹೋಗಿಬಿಟ್ಟಿದೆ. ಅಂಥದ್ದೊಂದು ಚರಿತ್ರೆಯಲ್ಲಿ ಹೆಸರು ಮಾಡಲು ಕೆಲವು ಕಾಂಬಿನೇಷನ್ಗಳು ಭಗವಂತ ಕಳಿಸ್ತಾನೆ. ಎಲ್ಲರ ಕೈಯಲ್ಲೂ ಆಗೋಲ್ಲ. ನಾನ್ ಮಾಡಿದೆ, ನನ್ನಿಂದ ಆಯ್ತು, ನನ್ನ ಆಲೋಚನೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಹತ್ಯೆ ಆತ್ಮಹತ್ಯೆ ಇದೆಲ್ಲ ಅಲ್ಲ. ನೋಡಿ, 3ನೇ ದಿನದ ಹಾಲು ಕೂಡ ಆಗ್ಲಿಲ್ಲ. ಆ ಚಿತೆ ಇನ್ನೂ ಆರ್ಲೇ ಇಲ್ಲ. ರಾತ್ರಿ ನಡೆಯುತ್ತೆ. ಉಪಮುಖ್ಯಮಂತ್ರಿಯಾಗಿ ಒಂದು ಲೇಡಿ
ಸುನೇತ್ರಾ ಪವಾರ್ ಅವರು ಅಧಿಕಾರ ವಹಿಸ್ಕೋತಾರೆ. ಬಾ, ಅದ್ರ ಹಿಂದ್ಗಡೆ ನಡೆದಿರೋ ತಂತ್ರಗಾರಿಕೆಗಳು ಅಂತ ನೀವ್ ಹೇಳ್ತೀರಿ. ನೀವ್ ಹೇಳೋದು ತಂತ್ರಗಾರಿಕೆ, ನಾವೇನ್ ಹೇಳ್ತೀವಿ ಗೊತ್ತಾ? ವೈದಿಕತೆ. ಅಲ್ಲೊಂದಿತ್ತು ಆ ಅಮ್ಮನಿಗೆ ಅಧಿಕಾರ. ஒரு காரணம் இல்லாமல் ஒரு ಕಾರ್ಯಮಂ நடக்காದಂತ ಹೇಳ್ತಾರೆ ನೋಡಿ. 7 ಬಾರಿ DCM ಆತ ಆಗಿದ್ದು ಅಜಿತ್ ಪವಾರ್. ಶತಪ್ರಯತ್ನ ಮಾಡಿದ್ದ, ಶತಪ್ರಯತ್ನ. CM ಆಗ್ಲಿಕ್ಕೆ ಬಿಡ್ಲಿಲ್ಲ. ಸ್ವಂತ ಚಿಕ್ಕಪ್ಪನೇ ಬಿಟ್ಟು ಬಂದು ಪಕ್ಷ ಹೊಡೆದ. ಈಗ ಆತ ಹೋದಲ್ವಾ, ಪಕ್ಷ ಎಲ್ಲ ರೀಕಂಬೈನ್ ಆಗುತ್ತೆ. ಇನ್ನೊಂದು ಏನ್ ಎತ್ತ ಅನ್ನೋಷ್ಟರಲ್ಲಿ ಅಲ್ಲೊಂದು ಕಾರ್ಡ್ ಓಡಿಸಿದ್ದಾರೆ ಅಂತ. ಎಲ್ಲೂ ಯಾರು ಏನೇ ಕಾರ್ಡ್ ಓಡಿಸಿದ್ರು ಮೇಲಿಂದ ಓಡಿಸಿರೋ ಯೋಚನೆ ಅದು. ಆ ಅಮ್ಮ ಕನ್ಸಲ್ಲೂ ನೆನ್ಸಿರೋಲ್ಲ ಸುನೇತ್ರಾಜಿ, ಅದು ನಾನು DCM ಆಗ್ತೀನಿ ಅಂತ. ಯೋಚನೆ ಮಾಡಿ ನೋಡಿ, ಆ ಅಮ್ಮನ ಮೇಲೆ ಒಂದು ಇಡಿ ದೊಡ್ಡ ಕೇಸೇ ಇದೆ. ನಂಬ್ತೀರಾ? ಇನ್ನೂ ಅದು ಕ್ಲಿಯರ್ ಆಗಿಲ್ಲ. ಇಡಿ ಒಪ್ತಿಲ್ಲ. ಇಲ್ಲ, ಈ ದುಡ್ಡಿಗೆ ಏನ್ ಲೆಕ್ಕ ಕೊಡಿ, ಈ ಟ್ರಾನ್ಸಾಕ್ಷನ್ಗೆ ಇದು ಲೆಕ್ಕ ಕೊಡಿ. 300 ಕೋಟಿ 1800 ಕೋಟಿ ಜಮೀನನ್ನ 300 ಕೋಟಿಗೆ ತಗೋತಾರೆ. ಏನೇನೋ ಇದಾವೆ, ನಮ್ಮ ಕೈಲಿ ಜೀರ್ಣಿಸ್ಕೊಳಕ್ ಆಗೋದಿಲ್ಲ ಬಿಡಿ. ನಾವು ಅಯ್ಯಪ್ಪ, ನಾವು 300 ರೂಪಾಯಿ ಮೋಸ ಮಾಡಕ್ ಬರಲ್ಲ ನಮಗೆ. ಆದ್ರೂ ನಾವು ಓಡೋಗಿ ಪಿಕ್ ಪಾಕೆಟ್ ಮಾಡಿರೋರು ಇನ್ನೊಂದು ಹಿಡ್ಕೊಂಡ್ ಬಂದು ತದ್ಕೋದು, ಹೊಡಿಯೋದು, ಮಾಡೋದು ಇದೆಲ್ಲ ಮಾಡ್ತೇವೆ. ಇಂಥವನ್ನೆಲ್ಲ ಈ ಮೋಸ ದಗ ಇಷ್ಟು ದೊಡ್ಡ ಮಾಡಿರೋರ್ನ ನಾವು ಎಷ್ಟು ದುಡ್ಡು ಜೈಲು ಶಿಕ್ಷೆ ಹಾಕ್ಬೇಕು ಯೋಚನೆ ಮಾಡೋದು. ಇರ್ಲಿ, ಮತ್ತಷ್ಟು ವಿಚಾರ ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಗುರುವಾರ ಉತ್ತರ ಪಾಲ್ಗುಣಿ ನಕ್ಷತ್ರ ದಿನ ಹುಟ್ಟಿದವರಿಗೆ ಅಲ್ಲೊಂದು ನಾನು ಅನ್ನೋದ್ ಬದಲು ನಾವು ಅನ್ನೋದಿರುತ್ತೆ. ಅದೊಂದು ಪುಣ್ಯ ಎಲ್ರಿಗೂ ಬರೋದಿಲ್ಲ ನೋಡಿ. ಒಮ್ಮೆ ಒಂದು ಆಫ್ರಿಕಾಗೆ ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಒಂದು ಊರಿಗೆ ಹೋಗ್ತಾನೆ. ಅಲ್ಲಿ ಮಕ್ಕಳೆಲ್ಲ ಆಡ್ತಿದ್ದಾರೆ, ಅವನ ಫೋಟೋಗಳು ತೆಗಿತಾ. ಅವನೊಂದು ಅಂತಾರಾಷ್ಟ್ರೀಯ ಫೋಟೋಗ್ರಾಫರ್ ಏನ್ ಮಾಡ್ತಾ, ಆ ಮಕ್ಕಳನ್ನೆಲ್ಲ ಖುಷಿ ಪಡಿಸ್ಲಿಕ್ಕೆ ಒಂದು ಮರದ ಹತ್ರ ಒಂದು ಚಾಕ್ಲೇಟ್ ನ ಬುಟ್ಟಿ ಇಟ್ಬಿಟ್ಟು ಒಂದಿಷ್ಟು ಚಾಕ್ಲೇಟ್ ಕಟ್ಬಿಟ್ಟು ಬಂದ್ಬಿಟ್ಟು ಆ ಮಕ್ಕಳನ್ನೆಲ್ಲ ಕರೆದ, ನೋಡ್ರಪ್ಪ ನಾನು 1 2 3 ಅಂತಾನೆ, ನೀವೆಲ್ಲ ಇದ್ದೀರಿ, 10 ರಿಂದ 12 ಮಕ್ಕಳಿದ್ದಾರೆ. ಕರೆದ್ಬಿಟ್ಟು ಹೋಗ್ಬಿಟ್ಟು ಆ ಚಾಕ್ಲೇಟ್ ಯಾರು ಬೇಕಾದ್ರೂ ತಗೋಬೋದು, ಯಾರು ಫಸ್ಟ್ ಹೋಗ್ತಿರೋ ತಗೊಳ್ಳಿ, ಅಲ್ಲಿ ಇಟ್ಟಿದ್ದೇನೆ. 3 ಬುಟ್ಟಿ ಇಟ್ಟಿದ್ದಾನೆ, 3 ಇಷ್ಟಿಷ್ಟು ಚಾಕ್ಲೇಟ್. ಅಲ್ಲಿ ನೋಡಿದ್ರೆ 10-15 ಮಕ್ಕಳು, ನೀವು ಹೋಗಿ ತಗೊಳ್ಳಿ ಅಂತ. ಎಲ್ಲ ಮಕ್ಕಳು ಆಯ್ತು ಅಂದ್ರು. ಖುಷಿ ಅವನಿಗೆ. ಆ ಮಕ್ಕಳು ಉತ್ಸಾಹ ನೋಡ್ಬೇಕು, ಮಕ್ಕಳು ವೇಗ ನೋಡ್ಬೇಕು. ಆಫ್ರಿಕಾದ ಮಕ್ಕಳು ಬೆಟ್ಟ ಗುಡ್ಡ ಪ್ರಕೃತಿ ಜೊತೆ ಬೆಳೆದಿರೋರು. ಆ ಹೋರಾಟ ಅನ್ನೋದು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಆ ರಭಸ ಎದುರಿಸೋ ಶಕ್ತಿ ಅನ್ನತಕ್ಕಂಥ ಈತ ಆ ಒಂದು ಚಾಲೆಂಜ್ ಅನ್ನ ಹೇಳ್ತಾರೆ. ಸರಿ, ಎಲ್ಲರೂ ನೋಡ್ತಾ ಇದ್ರೆ ಈ ಮಕ್ಕಳು ಓಡೋದೇ ಇಲ್ಲ. ಅದು ಹೇಳ್ತಾನೆ, ರೆಡಿ ಸ್ಟಡಿ 1 2 3 ಅಂತಾನೆ.
ನೋಡಿದ್ರೆ ಒಬ್ರು ಓಡ್ತಾನೆ ಇಲ್ಲ, ಅವ್ನು ಮರದ ಹತ್ರ ನೋಡ್ತಾನೆ ಯಾರು ಓಡ್ತವ್ರೆ ಅಂತ, ನೋಡಿದ್ರೆ ಯಾರು ಇಲ್ಲ. ಇದೇನೋ ಆಯ್ತು ಅಂತ ನೋಡಿದ್ರೆ ಆ ಮಕ್ಕಳು ಗುಸು 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 ಅಂತ ಮಾತಾಡ್ಕೊಂಡ್ರು. ಎಲ್ರು ಒಬ್ಬರ ಮೇಲೆ ಒಬ್ರು ಹಿಂಗೆ ಕೈ ಹಿಡ್ಕೊಂಡಿದ್ದಾರೆ, ನೀಟಾಗಿ ಒಂದು ಮೆತ್ತಗೆ ಓಡಿದ್ದಾರೆ. ಯಾಕಂದ್ರೆ ಕೆಲವರು ವೀಕ್ ಇರ್ತಾರೆ, ಕೆಲವರು ಗಿಡ್ಡ ಇರ್ತಾರೆ, ಕೆಲವರು ಉದ್ದ ಇರ್ತಾರೆ. ಸ್ಪೀಡಾಗಿ ಓಡಕ್ ಹೋದ್ರೆ ಎಡು ಬೀಳ್ಬಿಡ್ತಾರೆ. ಎಲ್ರು ಕೈ ಇಟ್ಕೊಂಡಿದ್ದಾರೆ. ಒಂದೇ ಬಾರಿ 10-15 ಮಕ್ಕಳು ಒಂದೇ ಗುಂಪಾಗಿ ಹೋಗಿದ್ದಾರೆ. ಆಶ್ಚರ್ಯ, ನೋಡ್ತಿದ್ದಾನೆ ಏನ್ ಮಾಡ್ತಾರೆ ಇವರು ಅಂತ. ಯಾರು ಫಸ್ಟ್ ಹೋದ್ರೆ ಒಂದು, ಯಾರು ಸೆಕೆಂಡು, ಯಾರು ಥರ್ಡ್, ಅಲ್ಲೊಂದು 3-4 ಇಟ್ಟಿದ್ದಾನೆ ಚಾಕ್ಲೇಟ್ಗಳನ್ನ. ಇದು ನೋಡಿದ್ರೆ ಒಬ್ರೇ ಓಡ್ತಿಲ್ಲ, ಗುಂಪಾಗಿ ಹೋಗ್ತಿದ್ರೆ ಅದು ಒಂದೇ ಸಮವಾಗಿ ಓಡುತ್ತಿದ್ದಾರೆ. ಹಿಂಗೆ ಹಿಂಗೆ ಈಗ ಇಟ್ಕೊಂಡು ಹೋಗ್ತಿದ್ದಾರೆ. ಅವ್ನು ನೋಡ್ತಲೇ ಇದ್ದಾನೆ. ಹಾಗೇ ಹೋಗ್ಬಿಟ್ಟು ಎಲ್ರು ಸರಿ ಯಾರು ಫಸ್ಟ್ ಮುಟ್ತಾರೆ ಅಂತ ಈತ ನೋಡ್ತಿದ್ದಾನೆ ಕುತೂಹಲದಿಂದ. ನೋಡಿದ್ರೆ 10 ಮಕ್ಕಳು ಒಂದೇ ಬಾರಿಗೆ ಆ ಮರವನ್ನ ಮುಟ್ತಾರೆ. ಅವನು ಇನ್ನೂ ಆಶ್ಚರ್ಯಚಕಿತ, ಏನೋ ಇದು, ನಾನು ಫಸ್ಟು ನಾನು ಸೆಕೆಂಡು ಅಂತಕ್ಕಂಥ ಈ ಒಂದು ರಭಸದಲ್ಲಿ ಈ ಮಕ್ಕಳಲ್ಲಿ ಈ ತದ್ಭಾವ ಇದೆಯೇನಿದು ಅಂದ್ರೆ ಮುಟ್ಟು ಬಿಟ್ಟು ಅವರೆಲ್ಲ ಮಾತಾಡ್ಕೊಂಡು ಅವರೆಲ್ಲ ಚಾಕ್ಲೇಟ್ ತಗೊಂಡು ಅವರೆಲ್ಲ ಸಮವಾಗಿ ಹಂಚ್ಕೋತಾರೆ. ಫೋಟೋಗ್ರಾಫರ್ಗೆ ತಡಿಲಿಕ್ಕಾಗಲ್ಲ ಈ ಉತ್ಸಾಹ ಪ್ಲಸ್ ಸರ್ಪ್ರೈಸ್. ಎಲ್ಲೂ ನೋಡೋದು ಮಕ್ಕಳಲ್ಲಿ ಇದೇನೋ ಇದು ಅಂತ. ನೀವು ಎಷ್ಟೇ ಚೆನ್ನಾಗಿ ನಾಯಿನ ಸಾಕಿ ಮಕ್ಕಳೇ, ನೀವು ಮಾಂಸದ ತುಂಡು ಹಾಕಿ ನೋಡಿ, ಅದು ಬೇರೆ ನಾಯಿ ಹತ್ರ ಬಂತು ಇಲ್ಲ ಯಜಮಾನನೇ ಜರ್ರನ್ ಬಿಡುತ್ತೆ, ಗರ್ರನ್ ಬಿಡುತ್ತೆ. ಅದು ನಮ್ಮ ಮನೇಲಿ ಸುಬ್ಬು ಇದ್ದಾಳೆ, ಎಷ್ಟೇ ಹೇಳ್ಕೊಟ್ರು ಅಷ್ಟೇ ಬಿಸ್ಕೆಟ್ ಮಾತ್ರ ನಾನು ಹಿಂಗೆ ಎತ್ಕೊಳ್ಳೋದನ್ನ ಕೈ ಹಾಕ್ಬಿಡ್ತಾಳೆ. ಇನ್ನೊಬ್ಬ ರಾಮ್ ಇದ್ದಾನೆ, ಮುಟ್ಟೋದೇ ಇಲ್ಲ ಅವನು. ಒಂದೊಂದೇ ತಗೋಬೇಕು ಅಂತ 4 ಹಿಂಗೆ ಇಟ್ಕೊಂಡಿರ್ತಾನೆ, ಮೆಲ್ಲಗೆ ಒಂದೊಂದೇ ತಗೋತಾನೆ. ಇವನಂಗಲ್ಲ. ಸೊ ಅದೊಂದು ಬಂದ್ಬಿಟ್ಟಿರುತ್ತೆ ಮಕ್ಕಳಲ್ಲಿ, ಅದಿರುತ್ತೆ ಕುತೂಹಲ, ನಮಗ್ ಬೇಕು ಅಂತಂದು. ಆ ಮಕ್ಕಳಲ್ಲಿಲ್ಲ. ಫೋಟೋಗ್ರಾಫರ್ಗೆ ಏನೋ ಇದು ಹೆಂಗಿದು ನಡೀತು ಅಂತೇಳಿ ಆ ಮಕ್ಕಳನ್ನ ಕೇಳ್ತು, ಏನ್ರೋ ಇದು, ಯಾವ ಊರೋ ಇದು, ಏನೋ ನ್ಯಾಯ ಇದು ನಿಮ್ದು ಧರ್ಮ ಅಂತ. ನೋಡಿ ಆ ಮಕ್ಕಳು ಹೇಳ್ತಾರೆ, ಹೌದು ನಮ್ಮೂರು ಇದೇನೆ, ಉಬುಂಟು ಅಂತ ಹೇಳ್ತಾರೆ. ಅವ್ರ ಊರ ಹೆಸರು ಉಬುಂಟು, UBUNTU, ಉಬುಂಟು. ಹಂಗಂದ್ರೆ ಏನ್ರೋ ಅಂತ. ಇದು I am because of we. ನಾನು ಅನ್ನೋದು ನಮ್ಮೆಲ್ಲರಿಂದ ಆಗಿದ್ದೇನೆ, ನಾವೆಲ್ಲರೂ ಸೇರಿದ್ರೇನೆ ನಾನು. ಆ ನಾನು ಅನ್ನೋದೇ ನಾವೆಲ್ಲರೂ ಅಂತ ಆ ಊರಿನ ಹೆಸರಂತೆ. ನೋಡಿ ಉಬುಂಟು, ಅಲ್ಲಿ ಏಕತ್ವಕ್ಕೆ ಮಹತ್ವವೇ ಇಲ್ಲ. ಅಂದ್ರೆ ಅರ್ಥ ಏನ್ ಗೊತ್ತಾ? ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಗುರು, ಬಂಧು, ಬಳಗ, ಸ್ನೇಹಿತ, ಮಿತ್ರ, ಆತ್ಮೀಯ, ಟೀಚರು, ದೊರೆ, ಎಲ್ಲರೂ ನಾವೆಲ್ಲ ಸೇರಿದ್ರೆ ನಾವು, ಅದು ನಾನು. ಸೊ ಇಲ್ಲಿ ಬಂದು ನಾನು ಇಂಡಿವಿಜುವಲ್ ಅನ್ನೋ ಮಾತೇ ಇಲ್ಲ ಊರಲ್ಲಿ. ನೋಡಿ ಉಬುಂಟು ಅನ್ನತಕ್ಕಂಥ ಆಫ್ರಿಕಾದ ಊರಿನಲ್ಲಿ. ಫೋಟೋಗ್ರಾಫರ್ಗೆ ಶಾಕು. ಊರಿನ ಹೆಸರು ಹಾಗೆ, ಊರಿನಲ್ಲಿರತಕ್ಕಂಥ ಆ ಜನಗಳ ಒಂದು ಆಲೋಚನೆಯೂ ಹಾಗೆ, ಅವರ ಬದುಕಿನ ಶೈಲಿಯೂ ಹಾಗೆ. ಇಟ್ಸ್ ಮೆಸ್ಮರೈಸಿಂಗ್. ಆತ ಸುಸ್ತಾಗ್ಬಿಟ್ಟ, ಇದೇನೋ ಇದು ಅಂತಕ್ಕಂಥದ್ದು. ಇದು ಸತ್ಯ ಮಕ್ಕಳೇ, ಸತ್ಯವಾಗಿ ನಡೆದಿರತಕ್ಕಂಥ ಘಟನೆ ಉಬುಂಟು. ಹೋಗಿ ಹುಡುಕಿ. ಬಿಕಾಸ್ ವಿ, ನಾವೆಲ್ಲ. ಈಗ ನಾನೊಬ್ನೇನಾ ಯೋಚನೆ? ನನ್ನಿಂದ ಖಂಡಿತ ಇಲ್ಲ. ನೀವಿಲ್ಲ ಅಂದ್ರೆ ನಾನಿಲ್ಲ. ನನ್ನಿಂದ ಖಂಡಿತ ಇಲ್ಲ. ನನ್ನ ಗುರುಗಳ ಅಧ್ಯಯನ ಇಲ್ಲ ಅಂದ್ರೆ ನಾನಿಲ್ಲ. ನನ್ನಿಂದ ನನ್ನ ಟೀಮ್ ಇಲ್ಲ ಅಂದ್ರೆ ನಾನಿಲ್ಲ. ಆ ಶೂಟಿಂಗು, ಕ್ಯಾಮರಾ, ಎಡಿಟಿಂಗು, ಡಿಸೈನಿಂಗು, ಅದಕ್ಕೊಂದು ಫಾಲೋ ಅಪ್ ಎಲ್ಲ ಹೆಚ್ಚು ಕಡಿಮೆ ಒಂದು 38-40 ಜನ ಕೆಲಸ ಮಾಡ್ತಾರೆ ಬಿಹೈಂಡ್ ದಿ ಸೀನ್. ಅಂದ್ರೆ ಇದು ನಮ್ಮೆಲ್ಲರಿಂದ. ಅದರ ಒಳಗಡೆ ನಾನು ಒಬ್ಬ. ಈ ನಾನು ಅನ್ನುವವನು ಇಷ್ಟು ಜನಗಳ ಸಮ್ಮಿಳಿತ. ನಾನು ಎಲ್ಲಿಂದ ಬಂದೆ? ನಮ್ಮಮ್ಮ ಅಪ್ಪಯಿಂದ ಬಂದೆ. ನಾನು ಎಲ್ಲಿಂದ ಕಲಿತೆ? ನನ್ನ ಗುರುಗಳಿಂದ ಕಲಿತೆ. ನಾನು ಎಲ್ಲಿಂದ ತಿಳಿದೆ? ನಿಮ್ಮಂತ ಅನುಭವಿಗಳಿಂದ ತಿಳಿದೆ. ಹೌದಲ್ವಾ? ಈ ಗುರುವಾರ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವ್ರು ಹೀಗೆ ಯೋಚಿಸ್ತಾರೆ.
ಆ ನಂಬರ್ಗಳು ಕೊಟ್ಟನಲ್ಲ, ಡೇಟ್ಸು, ದ ಕಾಂಬಿನೇಷನ್ಸ್, ಅದರ ಜೊತೆಯಲ್ಲಿ ಅಂಥದ್ದೊಂದು ಮ್ಯಾಜಿಕ್ ಇರುತ್ತೆ. ಇವತ್ತು ಕೂಡ ಅಂಥದ್ದೇ ಒಂದು ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯಲ್ಲಿ ಎಂಡಿಂಗ್ 01 ಇದ್ದರೆ, ಇಲ್ಲ ನಿಮ್ಮ ಕಾರಲ್ಲಿ 01, ವೆಹಿಕಲ್ 2 ವೀಲರ್ 01 ಇದ್ದರೆ, ಇಲ್ಲ ನಿಮ್ಮ ಬರ್ತ್ ಇಯರ್ ಕಾಂಬಿನೇಷನ್ 2001 01 ಇದೆಯಲ್ಲ ಮಕ್ಕಳೇ, ಖಂಡಿತ ಹೇಳ್ತಾನೆ ತಲ್ಲಣವೇ. ನಾ ಹೀರೋ ನಾ ಝೀರೋ ಬೀಚ್ ಮೇ ಅಟಕೀಗ, ನಮ್ಮ ಗುರುಗಳು ಹೇಳಿತ್ತು. ನೋಡಿದಾನೆ ಕಡಿಮೆ ಅಂದ್ರೂ ಒಂದು 7-8 ಸಾವಿರ ಜಾತಕ ನೋಡಿದಾನೆ. ಮುಖ್ಯವಾಗಿ ಈ 2001 ಕಾರುಗಳ ಸಂಖ್ಯೆ, ಮೊಬೈಲ್ಗಳ ಸಂಖ್ಯೆ, ಮನೆ ನಂಬರ್ ಸಂಖ್ಯೆ 01 ಅತ್ತ ಝೀರೋನೂ ಅಲ್ಲ, ಇತ್ತ ಹೀರೋನೂ ಅಲ್ಲ, ಸೆಂಟ್ರಲ್ಲಿ ನಾನು ಯಾಕೆ ಝೀರೋ ಆಗ್ಬೇಕು ಅಂತ 1ಗೆ ಓಡ್ತೀವಿ. 1ಗೆ ಹತ್ರ ಬರೋಷ್ಟಲ್ಲಿ ಯಾವುದೋ ವಿಚಾರದಲ್ಲಿ 0 ಇಟ್ಟಿರುತ್ತೆ. ಖಂಡಿತ ಹೌದು ಅಲ್ವೋ ಹೇಳಿ. ಯು ಮೈಟ್ ಬಿ ಎಜುಕೇಶನಲ್ಲಿ ನಂಬರ್ 1 ಆಗಿರ್ತೀರಿ, ಫ್ಯಾಮಿಲಿ ವಿಚಾರದಲ್ಲಿ ಸೋತ್ ಬಿಟ್ಟಿರ್ತೀರಿ, ಪ್ರೀತಿ ವಿಚಾರದಲ್ಲಿ ಸೋತ್ ಬಿಟ್ಟಿರ್ತೀರಿ. ಮುಖ್ಯವಾಗಿ ನಿಮ್ಮ ಹುಟ್ಟಲ್ಲೇ ಒಂದು ಗುಟ್ಟಿರುತ್ತೆ, ಹೌದು ಅಲ್ವೋ ಹೇಳಿ. ನಿಮ್ಮ ಮಗು 2001 ಹುಟ್ಟಿದೆ, ಇಲ್ಲ ನಿಮ್ಮ ಮೊಬೈಲ್ ನಂಬರ್ 01, ಇಲ್ಲ ನಿಮ್ಮ ವೆಹಿಕಲ್ ನಂಬರ್ 01 ಎಂಡ್ ಆಗ್ತಿದೆ, ನಿಮ್ಮ ಕಾರ್ ನಂಬರ್ 01 ಎಂಡ್ ಆಗ್ತಿದೆ, ಖಂಡಿತ ಅಲ್ಲೊಂದು ಮ್ಯಾಜಿಕಲ್ ಮೂಮೆಂಟ್ ಇದೆ. ಮೇ ಬಿ ಯು ಆರ್ ಎಕ್ಸ್ಪೆಕ್ಟೆಡ್ ಅಂಡ್ ಯು ಬಿಕಮ್ ಅನ್ ಅನ್ಎಕ್ಸ್ಪೆಕ್ಟೆಡ್, ಆರ್ ಯು ವೇರ್ ಅನ್ಎಕ್ಸ್ಪೆಕ್ಟೆಡ್ ಯು ಬಿಕಮ್ ಅನ್ ಎಕ್ಸ್ಪೆಕ್ಟೆಡ್. ಅಂದ್ರೆ ನೀವು ಬಯಸಿ, ನಿಮ್ಮ ತಂದೆ ತಾಯಿ ಬಯಸಿ ನಿಮ್ಮನ್ನ ಜನ್ಮ ಕೊಟ್ಟಿಲ್ಲ, ಅಲ್ಲೇನೋ ನಡೆದಿದೆ, ಬೈ ಫೋರ್ಸ್, ಬೈ ಪ್ರೆಷರ್, ಅನ್ಎಕ್ಸ್ಪೆಕ್ಟೆಡ್ ಗರ್ಭಾವಸ್ಥಾ ಅಲ್ಲಿ ನಡೆದಿದೆ. ಅದಕ್ಕೇನೋ ತಳಮಳ 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 ತಳಮಳ, ಇದು ಓದ್ಲಾ, ಅದು ಮಾಡ್ಲಾ, ಗೌರ್ಮೆಂಟ್ ನೋಡ್ಲಾ, ಪ್ರೈವೇಟ್ ನೋಡ್ಲಾ, ಸ್ವಂತ ಮಾಡ್ಲಾ, IT ನೋಡ್ಲಾ, ಕೈಂಡ್ ಆಫ್ ಬ್ರೇಕ್ ಗಾಟಪ್. ಖಂಡಿತ ಹೇಳ್ತೀನಿ, 01 ಹುಟ್ಟಿದವರು ಇಲ್ಲ ನಂಬರ್ಗೆ ಕನೆಕ್ಟ್ ಆಗಿರ್ತಕ್ಕಂಥವ್ರು 4 ದಿನ ಕಿ ಚಾಂದ್ ಪೂರ ಮೇನ ಅಂಧೇರ ರಾತ್, ಹೌದು ಅಲ್ವೋ ಹೇಳಿ. 4 ದಿನ ಕಿ ಚಾಂದ್ ಪೂರ ಮೇನ ಅಂಧೇರ ರಾತ್ ಅಂದ್ರೆ ಎಲ್ಲ 4 ದಿನ, ಡೈರೆಕ್ಟ್ 4 ದಿನ ಮಾಡ್ತೀವಿ. ನಾನು ನೋಡಿದಾನೆ 01 ಕನೆಕ್ಟೆಡ್. ನೀವು ಅನ್ಕೋತೀರಾ ಗುರುಜಿ ಹತ್ರ ಬಂದ್ರೆ ಏನು ಗಮನಿಸಿರಲ್ಲ ಅಂತ. ನಿಮ್ಮ ಫೋನ್ ನಂಬರ್, ನಿಮ್ಮ ಯೋಗ, ಚಿತ್ತಿ, ಕರ್ಣ, ನಿಮ್ಮ ಜಾತಕವನ್ನ ಕಡಿಮೆ ಅಂದರು, ಒಂದು ಲೀಸ್ಟ್ ಅಂದರು ಒಂದು 18 ವಿಭಾಗ ಮಾಡಿರ್ತವೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ನಿಮಗೆ ಕಾಣಿಸೋದಲ್ಲ ಒಂದು ಕುಂಡಲಿ ಅಷ್ಟೇ. ವಿ ಆರ್ ಬ್ರೋಕನ್ ಇಂಟು ಮಿನಿಮಮ್ 8 to 16 ಪೀಸಸ್, ಬೇರ್ ಮಿನಿಮಮ್. ತುಂಬಾ ದೊಡ್ಡ ಪ್ರಶ್ನೆಗಳಾಯ್ತು ಅಂದ್ರೆ ಅದರ 3 ಪಟ್ಟು ಮಾಡಿರ್ತವೆ, ಒಂದು 48-60 ಭಾಗ ಮಾಡಬೇಕು. ಅದಕ್ಕೆ ಅಂತ ದೊಡ್ಡ ಜಾತಕಗಳು ನೋಡ್ಬೇಕು ಅಂದ್ರೆ ಒಂದು ವಾರಕ್ಕೆ ಮೊದಲೇ ಕಳ್ಸಿರ್ತಾರೆ ರಿಸರ್ಚ್, ಮಿನಿಮಮ್ 15 ದಿನಕ್ಕೆ ಮೊದಲು ರಿಸರ್ಚು, ಪ್ಲಾನಿಂಗು, ಡಿಸೈನಿಂಗು, ಈ ತರದಾಗತಕ್ಕಂತ ಒಂದು ಭಾವ. ದಟ್ ಹ್ಯಾಸ್ ಬಿನ್ ಡನ್. ಅದು ಬೇರೆ ಅವ್ರ ಲೆಕ್ಕ, ಅವ್ರದ್ದು ನಿರ್ಧಾರಗಳು ಬೇರೆ ಇರುತ್ತೆ, ಅವ್ರ ಯೋಜನೆಗಳು ಬೇರೆ ಇರುತ್ತೆ, ಅವರ ಆಲೋಚನೆಗಳು, ಚಿಂತನೆಗಳು, ವಿವೇಚನೆಗಳು, ಅವರ ಒಂದು ಪಾರಿಶ್ರಾಮಿಕ ಅವ್ರದ್ದು ಬೇರೆನೇ ಯೋಚನೆ ಇರ್ತದೆ. ನಾನು ಮಾತ್ರ ಚೆನ್ನಾಗಿರ್ಬೇಕು, ವಸುದೈವ ಕುಟುಂಬಕಂ ಅವರು ಆಲೋಚನೆ, ಅಂತ ಒಂದು ಭಾವ. ನಾವೆಲ್ಲ ನಮಗೋಸ್ಕರ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಕುಟುಂಬ ಅನ್ನತಕ್ಕಂಥದ್ದು ಇರ್ಲಿ. ಬಟ್ 01 ಒಂದು ನಿಮ್ಗೆ ಈ ಕಡೆನೂ ಎಳಿತಿರುತ್ತೆ, ನಾನು ಇನ್ನೊಂದೇನೋ ಮಾಡ್ಬೇಕು, ಇದು ಮಾಡ್ಬೇಕಿತ್ತು, ಅದು ಮಾಡ್ಬೇಕಿತ್ತು, ಹಾಗೆ ಮಾಡ್ಬೇಕಿತ್ತು, ಬಟ್ ಆಗಲು ಬಿಡುವುದಲ್ಲ. ಇದು ಹೆಂಗೆ ಗೊತ್ತಾ, ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಅವನು ಬೇಟೆಗಾರ, ಅವನು ಪಕ್ಷಿಗಳನ್ನ ಬೇಟೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈ 01 ಅವ್ರ ತರ ಎಕ್ಸ್ಪರ್ಟ್. ಅವನಿಗೊಮ್ಮೆ ಆಲೋಚನೆ ಬರುತ್ತೆ, ಪಕ್ಷಿಗಳು ಕೆಲವೊಂದು ಓಡೋಗ್ಬಿಡ್ತವೆ, ಹಾರೋಗ್ಬಿಡ್ತವೆ, ತುಂಬಾ ಎತ್ತರಕ್ಕೆ ಹೋಗ್ಬಿಡ್ತವೆ, ಏನು ಮಾಡೋದು ಅಂತ ಯೋಚನೆ ಬಂದು ಒಬ್ಬ ಆಚಾರ್ಯರನ್ನ ತನ್ನ ಕಾಡಿನ ಒಬ್ಬ ಬಹುದೊಡ್ಡ ಯೋಗಿ ಹತ್ರ ಕೇಳ್ತಾನೆ. ತಾತ ನಾನು ಪಕ್ಷಿಗಳನ್ನ ಹಿಡಿಬೇಕು ಅಂದ್ರೆ ರೆಕ್ಕೆಗಳಿದ್ರೆ ಸಾಕು ಕಣೋ, ನೀನು ಅದ್ರ ಸಮಾನ ಆಡ್ಬೋದು, ಹೋಗಿ ಹಿಡ್ಕೋಬಹುದು ಅಂತ. ಅರೆ ಅದ್ ತಾತ, ಹೋಗಿ ತಪಸ್ ಮಾಡು, ಶಿವ ಬರ್ತಾನೆ ಅಂತ. ಸರಿ, ಒಂದು 12 ವರ್ಷ ಹೆಚ್ಚು ಕಡಿಮೆ ಕಠಿಣ ತಪಸ್ಸು, ಘೋರ ತಪಸ್ಸು ಮಾಡ್ತಾನೆ, ಭಗವಂತ ಬರ್ತಾನೆ. ಏನ್ ಬೇಕು ಅಂತ ಹೇಳ್ಬಿಟ್ಟು, ತಾತ ನಾನು ಆರ್ಬೇಕು ತಾತ,
ನನಗೆ ರೆಕ್ಕೆಗಳು ಬೇಕು ತಾತ ಅಂತ ಹೇಳ್ಬಿಡ್ತಾನೆ. ರೆಕ್ಕೆಗಳ ಸರಿ ತಗೋ, ಆಶೀರ್ವಾದ ಮಾಡಿ ಶಿವ ಹೊರಟೋದ. ಖುಷಿ ಅವನಿಗೆ. ರೆಕ್ಕೆಗಳು, ದೊಡ್ಡ ರೆಕ್ಕೆಗಳು, ತನ್ನ ಆಕಾರಕ್ಕೆ ತಕ್ಕಂತೆ ಬಲವಾದ ರೆಕ್ಕೆಗಳು. ಮರವನ್ನ ಹತ್ತದ, ದೊಡ್ಡ ಮರ ಹತ್ತು ಬಿಟ್ಟು ಧುಮುಕ್ದ, ಆರ್ದ. ನೋಡಿದ್ರೆ ರೆಕ್ಕೆಗಳು ಇದಾವೆ, ವರ್ಕೆ ಮಾಡ್ತಿಲ್ಲ. ದಮ್ ಅಂತ ಕೆಳಗಡೆ ಬಿದ್ದ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ. ತಲೆ ಕೆಟ್ಟೋಯ್ತು ಇವನಿಗೆ, ಇದೇನೋ ಇದು ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲೊಂದು ಪಕ್ಷಿ, ಅದು ಗುಬ್ಬಚ್ಚಿ. ಪಿಚಿ 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 ಅಂತ ಆಡ್ಕೊಂಡ್ ಬಂದು, ಸುತ್ತಾಡ್ಕೊಂಡ್ ಬಂದು ಇವನ್ ಪಕ್ಕದಲ್ಲಿ ಕೂತ್ಕೊಂತ. ರೆಕ್ಕೆಗಳಿತ್ತಲ್ಲ, ಅದು ಅನ್ಕೊಂತ ಪಕ್ಷಿನೇ. ಅವನು ಏನಾಯ್ತು ಅಂತ, ಯಾಕೋ ಹೆಂಗ್ ಬಿದ್ಬಿಟ್ಟೆ ಅಂತ. ಯಾಕೋ ಗೊತ್ತಿಲ್ಲ, ಏನಾಯ್ತು ಅಂತ. ನಾನು ನಿಮ್ಮ ತರ ಹಾರಬೇಕು ಅಂತ ಆಸೆ, ಅದಕ್ಕೆ ಭಗವಂತನನ್ನ ತಪಸ್ ಮಾಡಿ ರೆಕ್ಕೆಗಳನ್ನ ಕೇಳಿದೆ ಅಂತ. ಅಯ್ಯೋ ಹುಚ್ಚ ಅಂತ ಹೇಳ್ತು ಪಕ್ಷಿ. ಗುಬ್ಬಚ್ಚಿ, ಇಟೇಟು ಪುಟಾಣಿ ಗುಬ್ಬಚ್ಚಿ. ಇವತ್ತು ಬೆಂಗಳೂರಲ್ಲಿ ಗುಬ್ಬಚ್ಚಿ ಇಲ್ಲ ಬಿಡಿ, ಹಾಳು ಮಾಡ್ಬಿಟ್ವಿ ನಾವು. ಅದು ಒಂಥರ ಪ್ರಶಾಂತತೆ ಬಯಸೋ ಪಕ್ಷಿ. ಈ ಸದ್ದು ಗದ್ದಲ ಇದಕ್ಕೆಲ್ಲ ಇರೋಲ್ಲ, ಗುಬ್ಬಚ್ಚಿ ಬರೋಲ್ಲ, ವೆರಿ ರೇರ್. ಅದಕ್ಕೆ ಅದು ಇಲ್ಲಿಂದ ಹೊರಟೋಗ್ಬಿಟ್ಟಿದೆ. ನನ್ನ ಊರಲ್ಲ ಇದು ಅಂತ. ನಮ್ಮ ಜೊತೆಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೆಂಗಳೂರಲ್ಲಿ, ಬಿಡಿ. ಅಯ್ಯೋ ಏನ್ ಮಾಡಿದೆ ಅಂತಪ್ಪ. ಅಲ್ಲ ಕಣೋ, ರೆಕ್ಕೆ ಕೇಳದೆ ಸರಿ, ಭಗವಂತನ ಹತ್ರ ನಾನು ಹಾರಬೇಕು ರೆಕ್ಕೆ ಕೊಡು ಅಂತ ಕೇಳಿದೆಯಾ? ಹಾರಬೇಕು ರೆಕ್ಕೆನ ಇಲ್ಲ. ಅದಕ್ಕೆ ಭಗವಂತ ರೆಕ್ಕೆ ನೀನ್ ಕೇಳಿದ್ರೆ ರೆಕ್ಕೆ ಕೊಟ್ಟ, ಹಾರೋ ಶಕ್ತಿ ಅದು ಕೊಟ್ಟಿಲ್ಲ. ಏನು ಅಯ್ಯೋ, ಹಾಗಾದ್ರೆ ಏನ್ ಮಾಡೋದು ಅಂತ ತಿರ್ಗಾ ತಪಸ್ ಮಾಡೋಗು. ಭಗವಂತ ಪ್ರತ್ಯಕ್ಷ ಆಗ್ತಾನೆ, ನೀನು ನನಗೆ ಹಾರೋ ಶಕ್ತಿ ಕೊಡು ಅಂತ. ಆಗ ಆ ರೆಕ್ಕೆಗಳಿಗೆ ಹಾರೋ ಶಕ್ತಿ. ಎಷ್ಟು ವರ್ಷ, ಈಗಲೂ ಒಂದು 10-12 ವರ್ಷ ಮಾಡಬೇಕು ಅಂತ. ತಲೆ ಕೆಟ್ಟೋಯ್ತು ಅವನಿಗೆ, ರೆಕ್ಕೆಗಳೇ ಬೇಡವಾ ಅನ್ನೋ ಅಷ್ಟು ಮಟ್ಟಕ್ಕೆ. ಅಂದ್ರೆ ಈ 0-1 ಹುಟ್ಟಿದವ್ರು ಹಾಗೆ, ರೆಕ್ಕೆ ಇದ್ದವರೆಲ್ಲ ಹಾರಲಾಗುವುದಿಲ್ಲ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. 0-1 ಕಾಂಬಿನೇಷನ್. ಇಫ್ ಯು ಆರ್ ಕನೆಕ್ಟೆಡ್ ಇನ್ ಯುವರ್ ಮೊಬೈಲ್, ಎಸ್, ಡೋರ್ ನಂಬರ್ ಏನೋ ಒಂದು 1001, 10201, ವೆಹಿಕಲ್ ನಂಬರ್, ಮೊಬೈಲ್ ನಂಬರ್, ಇಲ್ಲ ಹುಟ್ಟಿದ ವರ್ಷ 2001. ನೀವು ಜೀನಿಯಸ್. ಬಟ್ ಅದಕ್ಕೆ ಒಂದು ತಯಾರಿ ಬೇಕು, ಒಂದು ಪ್ರಣಾಳಿಕೆ ಬೇಕು. ಭಗವಂತನ ಹತ್ರ ತಪಸ್ ಮಾಡೋಕೆ ಹೋಗ್ತಿದ್ದೀರಾ, ಲಿಸ್ಟ್ ಮಾಡ್ಕೋಬೇಕಿತ್ತು. ಕರೆಕ್ಟಾಗಿ ಲಿಸ್ಟ್ ಮಾಡ್ಕೋಬೇಕಿತ್ತು. ಹೆಂಗ್ ಕೇಳಬೇಕು, ಹೇಗೆ ಕೇಳ್ಕೋಬೇಕು, ತಯಾರಿ, ಸಿದ್ಧತೆ, ವ್ಯವಸ್ಥೆ ಏನು ಇಲ್ದ ಭಗವಂತ ಬಂದಿದ ತಕ್ಷಣ ನಂಗೆ ರೇಖೆ ಕೊಡು ಅಂತ ಅಷ್ಟೇ. ಅದೇ ನೀವು ಮಾಡ್ಕೊಳ್ಳೋ ಫೇಲ್ಯೂರ್ ನಾನು ನೋಡಿದ್ದೇನೆ. ಅದಕ್ಕೆ ಅವ್ನು ಫೇಲ್ಯೂರ್ ಆಗಿದೆ. ಅದಕ್ಕೆ ರೆಕ್ಕೆ ಕೇಳ್ದ, ನಾನು ಆಕಾಶದಲ್ಲಿ ಹಾರಬೇಕು ಭಗವಂತ ಅಂತ. ಒಂದು ಬಲಿಷ್ಠವಾದ ರೆಕ್ಕೆಗಳನ್ನ ಕೊಡು, ಹಾರುವ ಆ ಒಂದು ಮೇಘ ಸಮಾನ, ಮೇಘಕ್ಕೆ ಮೀರಿ ಹಾರಬೇಕು. ಆ ಒಂದ್ ಮಾತು ನಡೆಸ್ತಿತ್ತು. ಇದಡ್ಡ ಕೇಳಿಲ್ಲ, ಬರೀ ರೆಕ್ಕೆ ಮಾತ್ರ ಕೇಳ್ದ. 0-1 ಕನೆಕ್ಟ್ ಇರೋರೆಲ್ಲ ಇಂಥದ್ದೊಂದು ತಪ್ಪುಗಳನ್ನ ಮಾಡುತ್ತೀರಿ. ದಯಮಾಡಿ 0-1 ಹುಟ್ಟಿರೋ 2001 ನಾನು ನೋಡಿದ್ದಾನೆ. ಆ ಕನ್ಫ್ಯೂಷನ್, ಅದ ಎಲ್ಲ ಒಂಥರ ಅರ್ಧ ಮಾಡೋದು, ಅರ್ಧ ದೂರ ಹೋಗೋದು, ಅರ್ಧ ದೂರ ಬಿಟ್ಟು ಬಂದು ತಿರುಗಿ ಇನ್ನೊಂದೇನೋ ಮಾಡೋದು, ವಿಚ್ ಹ್ಯಾವ್ ಸೀನ್. ಮೊನ್ನೆ ಕೂಡ ಒಂದ್ ಮಗು MBA ಮಾಡಿದೆ, ಒಟ್ಟು ಸ್ಕೂಲಲ್ಲಿ ಟೀಚರ್. ನಾನು ಹೇಳಿದ್ದೆ ಅವ್ರ ತಂದೆ ತಾಯಿಗೆ, ಈ ಮಗು ಅದ್ರಲ್ಲಿ ಜಾಸ್ತಿ ದಿನ ಇರಲ್ಲ, ಬಿಟ್ಬಿಟ್ಟು ಇನ್ನೊಂದು. ಎಂತೆಂತ ಎಕ್ಸಾಮ್ಸ್ ಪಾಸ್ ಮಾಡಿ ಇಟ್ಟಿದೆ, ಬಟ್ ಸ್ಟಿಲ್ ಶಿ ಇಸ್ ನಾಟ್ ಗೋಯಿಂಗ್ ಫಾರ್ ಸಮಥಿಂಗ್. ಮದುವೆ ಮಾಡೋಣ ಅಂದ್ರೆ ಕನ್ಫ್ಯೂಷನ್, ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ಅಂತ ಹೇಳುತ್ತೆ. 0-1 ಪ್ರಾಬ್ಲಮ್ ಇದು ನಿಮ್ಮಲ್ಲಿರೋ 0+1. ಸೊ ಆಗ ಜಾತಕ ವಿಮರ್ಶೆ ಮಾಡಿಸಿ ಯಾರಾದ್ರೂ ಹಿರಿಯ ವೈದಿಕರ ಹತ್ರ ಹೋಗಿ. ನಾನಂತೂ ಸಿಗೋಲ್ಲ, ಆಯ್ತಾ, ಸಿಕ್ಕಾಗ ನೋಡೋಣ, ಇರ್ಲಿ. ಸಣ್ಣದಾದ ಕೋಪ ನಿಮ್ಮ ಮೇಲೆ, ಸಣ್ಣ ಸಣ್ಣ ವಿಚಾರಗಳು ಇಟ್ಕೊಂಡು ಕೊರಗ್ತೀರಾ ಅಂತ ಹೇಳ್ತು, ಇರ್ಲಿ. ಸೊ ಅದೊಂದು ಚೆಕಪ್ ಮಾಡಿಸ್ಕೊಳ್ಳಿ. ಅದೊಂದು ನಿಮ್ಮ ಬಲ ತಿಳ್ಕೊಂಡು ಹೆಜ್ಜೆ ಇಡಿ ಅಂತ ಹೇಳ್ತಾ, ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ. ಈ 0-1 ಈ ಕಾಂಬಿನೇಷನ್ ಅಲ್ಲಿ ಇರತಕ್ಕಂಥವ್ರು, ರೆಕ್ಕೆ ಇದ್ದವರೆಲ್ಲ ಹಾರಲು ಆಗುವುದಿಲ್ಲ. ದುಡ್ಡಿದ್ದವರೆಲ್ಲ ಖಂಡಿತ ಇಲ್ಲ, ಓದ್ಕೊಂಡಿರೋರೆಲ್ಲ ಖಂಡಿತ ಇಲ್ಲ. ಪ್ರಪಂಚದಲ್ಲಿ ಒಬ್ಬ ಶ್ರೀಮಂತ CA, ನಂಬ್ತೀರಾ?
CA ಮಾಡಿದವ್ರು ಜೀನಿಯಸ್ಸು, ಅವ್ರು ದುಡ್ಡು ಮಾಡೋ ಅಷ್ಟು ಇನ್ನೊಂದು ಎಲ್ಲ ಮಾತಾಡ್ತೀವಲ್ವಾ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದು ಇವತ್ತಿನ ಸತ್ಯ ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸಾಮ್ ಬಂದು ಒನ್ ಆಫ್ ದ ಟಫೆಸ್ಟ್ ಫೈನಾನ್ಷಿಯಲ್ ಎಕ್ಸಾಮ್ಸ್. ಆಯ್ತಾ? ಅಂತ ಎಕ್ಸಾಮ್ ಪಾಸ್ ಮಾಡಿ ಅಂದ್ರೆ ಅವನು ತುಂಬಾ ಬುದ್ಧಿವಂತ, ಲಕ್ಷ್ಮೀವಂತ ಎರಡೂ ಬರುತ್ತೆ ಅಂತ ಹೇಳ್ತೀವಲ್ಲ, ಒಬ್ಬ ಮಹಾ ಲಕ್ಷಾಧಿಪತಿ, ಲಕ್ಷ ಕೋಟಿಗೆ ಅಧಿನೇತ. ನಂಬ್ತೀರಾ? ಯಾರಿರ್ಬೋದು ಹೇಳಿ? ಕುಮಾರಮಂಗಲಂ ಬಿರ್ಲಾ CA ಮಾಡಿದ್ದಾರೆ, ಲಕ್ಷ ಕೋಟಿಗೆ ಅಧಿನೇತ ಆತ. ಯೋಚನೆ ಮಾಡಿ ನೋಡಿ, ಬಿರ್ಲಾ ಎಂಪೈರ್. ಬೇರೆ CAಗಳಾಗಾದ್ರೆ ಅಂದ್ರೆ ರೆಕ್ಕೆ ಇದ್ದವರೆಲ್ಲ ಹಾರ್ಬಿಡ್ತಾರ. CA ಮಾಡಿಬಿಟ್ರೆ ಇಂಜಿನಿಯರ್ಸ್ ಎಷ್ಟು ಜನ ಮಾಡಿದ್ದಾರೆ? ಎಲ್ರು ಅಬ್ದುಲ್ ಕಲಾಂ ತರ ಮಿಸೈಲ್ ಮ್ಯಾನ್ ಆಗ್ಬಿಡ್ತಾರ? ಯೋಚನೆ ಮಾಡಿ ನೋಡಿ. CV ರಾಮನ್ ಆಗ್ಬಿಡ್ತಾರ? ಕವಿತೆ ಬರೆದವರೆಲ್ಲ ರವೀಂದ್ರನಾಥ್ ಠಾಗೂರ್ ಆಗ್ಬಿಡ್ತಾರ? ಯೋಗ ಮಾಡಿದವರೆಲ್ಲ, ಮಠ ಮಾಡಿದವರೆಲ್ಲ, ಆಶ್ರಮ ಮಾಡಿದವರೆಲ್ಲ ನಮ್ಮ ಸಿದ್ಧಗಂಗಾ ಆಶ್ರಮ ತರ ಮಾಡ್ಲಿಕ್ಕೆ ಆಗ್ಬಿಡುತ್ತಾ? ಆ ಹೆಸರು, ಆ ಪ್ರಣಾಳಿಕೆ, ಆ ಗೌರವ ಖಂಡಿತ ಯೋಚನೆ ಮಾಡಿ ನೋಡಿ. ಕ್ಷೇತ್ರ ಮಾಡಿದವರೆಲ್ಲ ಶೃಂಗೇರಿ ಕ್ಷೇತ್ರದ ತರ ನಿಲ್ಲಿಸ್ಕೊಳಕ್ಕಾಗುತ್ತಾ? ಎಲ್ಲ ಇದೆ. ರೆಕ್ಕೆ ಇದ್ದವರೆಲ್ಲ ಆರಲು ಆಗೋದಿಲ್ಲ. ದೈವ ಪ್ರಣಾಳಿಕೆ ಇದ್ದರೆ ಮಾತ್ರವೇ ನಡೆಸತಕ್ಕಂತ ಒಂದು ಭಾವ ನೆನಪಲ್ಲಿಟ್ಕೊಳ್ಳಿ. ಬನ್ನಿ, ಈ ಗುರುವಾರದ ಉತ್ತರ ಪಾಲ್ಗುಣಿ ನಕ್ಷತ್ರ, ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ. ಮೇಷರಾಶಿ ತೊಂದರೆ ಏನಿಲ್ಲ, ನೆಮ್ಮದಿ ಬೇಕು ಮಕ್ಕಳೇ. ನಾನು ಯಾವಾಗ್ಲೂ ಕೇಳ್ತಿರ್ತೀನಿ, ಸುಖ ಬೇಕಾ ನೆಮ್ಮದಿ ಬೇಕಾ ಅಂತ. ಸುಖ ಅಂದ್ರೆ ಏನ್ ಗೊತ್ತಾ? ಕಾರು, ಮನೆ, ಬಂಗ್ಲೆ, ಸ್ಟೇಟಸ್ಸು. ನೆಮ್ಮದಿ ಏನ್ ಗೊತ್ತಾ? ಇರೋದ್ರಲ್ಲಿ. ಕಾರು, ಮನೆ, ಬಂಗ್ಲೆ ಇರೋರ್ ಕತೆ ಅಯ್ಯೋ ಅದು ಕೇಳಬಾರ್ದು. ಆ ಮನುಷ್ಯ ಹೋಗೋದು ಹೋದ, ಆ ಮನುಷ್ಯನ ಮೇಲೆ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅಲ್ಲಿ ನೋಡಿ. ಮನುಷ್ಯ ಹೋಗೋದು ಹೋದ ಬಿಡಿ, ಅದು ಅಷ್ಟಿತ್ತು ಇದಿಷ್ಟಿತ್ತು, ಅದು ಒಂದು ಲೆಕ್ಕಾಚಾರ. ಇವತ್ತು ಅವರ ಅಭ್ಯಾಸಗಳಂತೆ, ಶುಗರ್ ಡ್ಯಾಡಿ ಅಂತೆ, ಶುಗರ್ಲೆಸ್ ಡ್ಯಾಡಿ ಅಂತೆ, ಆ ನಟಿ ಅಂತೆ, ಈ ನಟ ಅಂತೆ, ಇದು ಈ ಡೀಲ್ ಅಂತೆ, ಆ ಡೀಲ್, ಏನೇನೋ ಮಾತಾಡ್ತಿದ್ದಾರೆ. ಅದಕ್ಕೆ ಹೇಳುದು, ಸುಖದ ಹಿಂದ್ಗಡೆ ಹೋಗ್ಬೇಡಿ, ಬುಗಾಟಿ ಕಾರ್ ಹಿಂದ್ಗಡೆ ಹೋಗ್ಬೇಡಿ. ಅಯ್ಯಯ್ಯ, ನೆಮ್ಮದಿಯಾಗಿ ನಮ್ಮ ಪುಟ್ಟ ಕಾರ್ ಸಾಕು, ಸ್ವಿಫ್ಟೆ, ನಮ್ಮ ಮಾರುತಿ ಸ್ವಿಫ್ಟೆ. ಬೆಂಗಳೂರಲ್ಲಿ ಈ ಸಿಟಿನಲ್ಲಿ 30 ಮೇಲೆ ಹೋಗಕ್ಕಾಗಲ್ಲಪ್ಪ. ನಿಜ, 30 ಮೇಲೆ ಹೋಗಕ್ಕಾಗಲ್ಲ. ಸೇಫ್ಟಿಗೋಸ್ಕರ ಒಂದು ಪುಟ್ಟದು. ಹಂಗೆ ಯೋಚನೆ ಮಾಡಿ, ಸುಖ ಬೇಕಾ ನೆಮ್ಮದಿ ಬೇಕಾ? ನಿಮಗೆ ಸೇರಿದ್ದು. ಸುಖ ಇತ್ತು ಅಂದ್ರೆ ಇಂಥವೆಲ್ಲ ಅವಾಂತರಗಳಿಗೆ ಎಡವ ನಿಂತ್ಕೋಬೇಕು. ನಮ್ಮ ಕೈಯಲ್ಲಿ ಆಗಲ್ಲಪ್ಪ. ನೆಮ್ಮದಿ ಬೇಕು, ಆನಂದವಾಗಿರ್ತೀವಿ. ಇನ್ನು ವೃಷಭ ರಾಶಿ, ಸ್ವಲ್ಪ ಟೆನ್ಷನ್. ಮನೆ, ಕುಟುಂಬ, ಮಕ್ಕಳು, ಗೌರವ, ಹೆಸರು, ವ್ಯವಹಾರ, ಸ್ವಲ್ಪ ಒಂಚೂರು ಟೆನ್ಷನ್ ಇರುತ್ತೆ. ನಿತ್ಯ ಊಟ, ಬಟ್ಟೆ, ಬದುಕಿಗೆ ತೊಂದರೆ ಏನಿಲ್ಲ. ಸ್ವಲ್ಪ ಮೈಗ್ರೇನ್, ಸೈನಸ್ ಇರೋರು ಸ್ವಲ್ಪ ಒದ್ದಾಡ್ತೀರಿ, ಎಚ್ಚರಿಕೆ. ಮಿಥುನ ರಾಶಿ ಚೆನ್ನಾಗಿದೆ. ಸ್ವಂತ ಕನ್ಸಲ್ಟೆನ್ಸಿ, ಪ್ರಾಪರ್ಟಿ ಕನ್ಸಲ್ಟೆನ್ಸಿ, ಬಟ್ಟೆ, ಮಾಡ್ಲಿಂಗು, ಗಾಡಿಗಳು, ಡ್ರೈವರು, ಸರ್ವಿಸ್ ಇಂಡಸ್ಟ್ರಿ, ಊಟ, ಬಟ್ಟೆ ವ್ಯವಸ್ಥೆ ಅನುಕೂಲ. ಸ್ವಲ್ಪ ಮನಸ್ಸಿಗೆ ಏನೋ ಒಂದು ಕೊರತೆ, ಅತೃಪ್ತಿಯ ಭಾವ. ಒಡ ಹುಟ್ಟಿದವ್ರು ಇರ್ಬೋದು, ಸಂಗಾತಿ ಇರ್ಬೋದು, ಕೆಲಸ ಇರ್ಬೋದು, ಏನೋ ಒಂದು ವಿಚಾರದ ದುರ್ಗಾ ಆರಾಧನೆ, ಸಮಾಧಾನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಚೆನ್ನಾಗಿದೆ. ಧೈರ್ಯಂ, ಸ್ಥೈರ್ಯಂ, ವೃತ್ತಿಂ, ಕುಟುಂಬಂ, ಓಡಾಟ, ಆನಂದ, ಇವೆಲ್ಲವನ್ನು ಇವತ್ತು ನೋಡ್ತೀರಿ. ಚಂದ್ರ 3ನೇ ಮನೆ, ಸೂರ್ಯನ ಸಾರ. ಸೂರ್ಯ ಚಂದ್ರನ ಮನೆ 7ನೇದು. 7ನೇ ಮನೆಯಲ್ಲಿ ಅಷ್ಟು ಗ್ರಹ, ಒಂದು ರೀತಿ ಖುಷಿ, ಸಂಭ್ರಮ ಇವೆಲ್ಲವನ್ನು ನೋಡ್ತಕ್ಕಂಥದ್ದು. ಆತ್ಮೀಯರ ಜೊತೆ, ವೃತ್ತಿಯಲ್ಲೂ ಅಷ್ಟೇ ಸಮಾಧಾನ. ಸಿಂಹರಾಶಿ ಸ್ವಲ್ಪ ಸಿಡಿಮಿಡಿ ಅಂದ್ಬಿಡ್ತೀರ ಅಷ್ಟು ಮಾತಲ್ಲಿ. ನೀವು ಹೃದಯವಂತರೆ. ಅರೆ, ಕೋಪಿಷ್ಠನಿಗೆ ಮಾತು ಸ್ವಲ್ಪ ಒಡಕಾಗಿ ಬರುತ್ತೆ ಅಷ್ಟೆ. ಹಾಗಂತ ಯಾವಾಗ್ಲೂ ಒಡಕು ಬುದ್ಧಿ, ಒಡೆದು ಬದುಕೋ ಬುದ್ಧಿ ಸಿಂಹರಾಶಿ ಅವರದಲ್ಲ. ಕೆಲವರು ಇರ್ತಾರೆ ಒಡೆದೇ ಬದುಕ್ತಾರೆ, ಇನ್ನೊಬ್ರು ಬದುಕೊಡ್ತು, ಜೀವನ ಒಡೆದು ಕಸದು. ಅರೆ, ನೀವು ಎಂದಿಗೂ ಮಾಡೋಲ್ಲ.
ಇದ್ರೆ ಯುಗಾದಿ, ಇಲ್ಲದಿದ್ರೆ ಶಿವರಾತ್ರಿ ಅನ್ನತಕ್ಕಂಥವ್ರು ನೀವು. ನಿಜ ಹೇಳ್ತಾನೆ, ಏನಾದ್ರೂ ಒಂದು ಗೆಳೆತನ ಮಾಡ್ಬೇಕು ಅಂದ್ರೆ ಸಿಂಹರಾಶಿಯವ್ರ ಹತ್ರ ಮಾಡ್ಕೊಳ್ಳಿ. ದಿಲ್ ಕಾ ಆದ್ಮಿ ಹೈ ವ, ದಿಲ್ ಕಾ ದೌಲತ್ವಾರ್. ದೇವ್ರು ಕೊಟ್ಟಿರ್ತ, ನೀವೆಲ್ಲಿದ್ದರೂ ರಾಜನೇ ಅಂತ ಹೇಳ್ತೀವಲ್ವಾ, ನಿಮ್ ಮಾತು ಒಂಥರ ಕಾನ್ಫಿಡೆನ್ಸ್. ನೀವು ನಮ್ಮ ಪಕ್ಕದಲ್ಲಿ ಇದ್ರೆ ನಾವಿದ್ದೀವ್ರಿ ಯಾಕ್ರಿ ಅನ್ನತಕ್ಕಂಥದ್ದು. ಹೌದು ಅಲ್ವಾ? ನೋಡಿ, ಸಿಂಹರಾಶಿಯವರ ಜೊತೆ ಕುಳಿತಿರ ಅಂಥದ್ದು ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇನ್ ಕನ್ಯಾ ರಾಶಿ, ಟೆನ್ಷನ್ ಏನಿಲ್ಲ, ಚೆನ್ನಾಗಿದೆ. ಸ್ವಂತ ಬಿಸ್ನೆಸ್, ಲೀಗಲ್ಲು, ಲಾಯರು, ಚಾರ್ಟರ್ಡ್ ಅಕೌಂಟೆಂಟ್, ಫೈನಾನ್ಷಿಯಲ್ ಅಡ್ವೈಸರ್ಸು, ನಥಿಂಗ್ ಟು ಬಿ ವರಿಡ್. ಫ್ಯಾಂಟಾಸ್ಟಿಕ್ ಡೇ. ಇನ್ನು ತುಲಾ ರಾಶಿ, ಸ್ವಲ್ಪ ವೃತ್ತಿಲಿ ಬಾಸ್ ಜೊತೆ ವಾದನೋ, ಇಲ್ಲ ಕೊಲೀಗ್ಸ್ ಜೊತೆ, ಇಲ್ಲ ಕೆಲಸಗಾರರ ಜೊತೆ ಒಂದು ಸಣ್ಣ ಪುಟ್ಟ ಇರುತ್ತೆ. ಬಿಟ್ಬಿಡಿ, ಅದನ್ನ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ನೀವು ಶತ್ರುತ್ವ ಇಟ್ಕೊಳ್ಳೋ ವ್ಯಕ್ತಿಗಳಲ್ಲ, ನಿಮಗೂ ಅದು ಬರೋಲ್ಲ. ಈ ದ್ವೇಷ ಕಾರೋದು, ಬೆನ್ನುಗ್ ಚೂರಿ ಹಾಕೋದು, ಹೆಂಗಾದ್ರೂ ಸರಿ ತುಳಿದು ನಾನೊಬ್ಬನೇ ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು ಯಾವ ಜನ್ಮಕ್ಕೂ ಮಾಡೋಲ್ಲ ನೀವು. ತುಲಾರಾಶಿ. ದೂರದ ಕೆಲಸದಲ್ಲಿ ಒಂಚೂರು ಎಳೆದಾಟ. ವೃಶ್ಚಿಕ ರಾಶಿ, ಫ್ಯಾಂಟಾಸ್ಟಿಕ್ ಡೇ. ಇವತ್ತು ಏನೇನು ಅನ್ಕೋತಿರೋ ಅವತ್ತು ಮಾಡಿ. ವೃತ್ತಿ, ಉದ್ಯೋಗ, ಕುಟುಂಬ, ಓಡಾಟ, ಸುತ್ತಾಟ, ಆನಂದಮಯ ಜಗಹೃದಯ. ನೈಸ್ ಜರ್ನಿ ಡೇ. ಫ್ಯಾಂಟಾಸ್ಟಿಕ್. ಒಳ್ಳೊಳ್ಳೆ ವ್ಯಕ್ತಿಗಳನ್ನ, ಅದ್ರಲ್ಲಿ ಸ್ವಂತ ಬಿಸ್ನೆಸ್ ನಲ್ಲಿ ಇರೋರಿಗೆ ಒಳ್ಳೆ ಸಕ್ಸಸ್ ಅನ್ನ ನೋಡ್ತಕ್ಕಂಥದ್ದಾಗುತ್ತೆ. ಫೋಕಸ್ ಒನ್ ಥಿಂಗ್. ಧನುಸು ರಾಶಿ, ಸರ್ಕಾರಿ ಮಟ್ಟದ ಕೆಲಸ, ಲೇವಾದೇವಿ, ಮನಿ ಲೆಂಡಿಂಗ್, ಫೈನಾನ್ಸಿಂಗ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅನುಬಂಧದ ದಿನ. ಚೆನ್ನಾಗಿದೆ. ಸ್ವಲ್ಪ ಮನೆಯಲ್ಲಿ ಸಂಗಾತಿ, ಮಕ್ಕಳು, ಒಡ ಹುಟ್ಟಿದವರು, ಇವರ ವಿಚಾರದಲ್ಲಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ. ಮನೆಯವ್ರಿಗೆ ಸೋತು ಬಿಡಬೇಕು ಮಕ್ಕಳೇ. ಮನೆಗೆಲ್ಲದವನು ಊರಿಗೆಲ್ಲಲಾರ. ಅದೆಲ್ಲ ಸುಖ ನೋಡ್ಕೊಂಡು ಹೋದವರು, ಅದು ಅವ್ರಿಗೆ. ಮನೆ ಹಾಳಾದ್ರೆ ಏನು ಊರು ಅಂತ. ಇವತ್ತು ನಾನು ಇಷ್ಟು ಗೆದ್ದಿದ್ದೇನೆ, ನಿಂತಿದ್ದೇನೆ, ನನ್ನ ಮನೆಯ ಒಡತಿ ನಿಂತಿದ್ದಾಳೆ ತಾಯಿ. ಯಾವತ್ತೂ ಒಡಕು ಮಾತು ಮಾತಾಡಿಲ್ಲ. ಒಡೆದ ಮಾತು, ಒಡೆದ ಭಾವ ನನಗೆ ಹೇಳೋದೇ ಇಲ್ಲ. ಗೊತ್ತಿದ್ದರೂ ಹೇಳಲ್ಲ. ಹೌದಾ ಬಿಡಿ, ಇಷ್ಟೇ. ಹಂಗೆ ನುಂಗ್ತಾಳೆ ಆಕೆ. ಅದನ್ನೇ ಇಟ್ಕೊಂಡು ಇನ್ನೊಂದು ಮನಸ್ಸು ಕಲೋಗರ ಮಾಡತಕ್ಕಂಥ ವಿಚಾರವೇ ಇಲ್ಲ. ಸೊ ಧನುಸು ಇವತ್ತು ಮನೆಯವರ ವಿಚಾರದಲ್ಲಿ ಒಂದು ಕ್ಷಮೆ, ನೆಮ್ಮದಿ. ಮಕರ ರಾಶಿ, ಗೌರ್ಮೆಂಟ್ ಕೆಲಸ, ಫ್ರಾಡು, ಇನ್ನೊಂದು. ನೋಡಿ, ಮೊನ್ನೆ ಯಾರೋ ಒಂದು ಪೊಲೀಸ್ ಅಧಿಕಾರಿ ಯಾವುದೋ ಒಂದು ದೊಡ್ಡ ಕಿರಿಸ್ತಿದ್ರೆ ನಾನೇನ್ ಅಂದ್ಕೋಬಿಟ್ಟೆ ಅಂದ್ರೆ, ಹಿಡ್ಕೊಬಿಟ್ಟಿದ್ದಾರೆ ಲೋಕಾಯುಕ್ತದವ್ರು. ಏನಿದು, ಯಾಕೆ ಕಿರಿಸ್ತಿದ್ದಾನೆ ಅಂದ್ರೆ, ಏನೋ ನಡೆದಿರ್ಬೇಕು, ನಡೆದಿರೋದು ಅನಾಹುತ ನಡೀತಿದೆ, ಆತನ ಕೈಯಲ್ಲಿ ತಡಿಲಿಕ್ಕೆ ಆಗ್ತಿಲ್ಲ, ಆರ್ಭಟಿಸ್ತಿದ್ದಾನೆ ಅಂತ ನಾನು ವಿಡಿಯೋ ಯಾರೋ ಕಳ್ಸಿದ್ರು, ನೋಡಿದ್ರೆ ಪುಣ್ಯಾತ್ಮ ಪುಣ್ಯ ಕಾರ್ಯ ಮಾಡಿದ್ದಾನೆ. ಕಲಿಯುಗದಲ್ಲಿ ಇದೆಲ್ಲ ಪುಣ್ಯ ಕಾರ್ಯಗಳಪ್ಪ. ಇದೇ ಪುಣ್ಯ, ಇದನ್ನೇ ಪುಣ್ಯ ಅನ್ನೋದು. ಕಂಡೋರ್ದು ಬಾಚ್ಕೊಳ್ಳೋದು, ಕಂಡೋರ್ದು ದೋಚ್ಕೊಳ್ಳೋದು, ಇದಿಲ್ಲದೆ ಇಲ್ಲ. ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವನು ಪಾಪಿ, ಅವನು ಕುಡ್ದಿಲ್ಲ ಅಂದ್ರೆ ಪಾಪಿ, ಕಂಡೋರ್ದು ಬಾಚ್ಲಿಲ್ಲ ಅಂದ್ರೆ ಪಾಪಿ. ಅವನನ್ನ ಕೆಟ್ಟಾಗಿ ಬೆಳೆಸೋಕೆ ನೋಡ್ತಿರ್ತಾರೆ. ಇವನು ಯಾರೋ, ಇವನು ಎಲ್ಲಿಂದ ಬಂದ್ಬಿಟ್ಟ ಕಣೋ ಇವನು ಅನ್ನತಕ್ಕಂಥದ್ದು ಹೇಳ್ತಾರೆ. ನೋಡಿ, ಕರ್ಸ್ತಿರೋದು ನೋಡ್ತಿರ್ಬೇಕು. ಆ ಲಂಚದ್ದು ಹಿಡ್ಕೊಂಡಿದ್ದ ತಕ್ಷಣ ನೋಡಿದ್ರೆ ಮಾಡಿರೋದು ಪರಮ ಪಾವನ ಕಾರ್ಯಗಳು. ಸೊ ಅಂತ ಕೆಲಸ, ಅಡ್ಡ ಕೆಲಸ, ಇನ್ನೊಂದು ಪ್ರಭಾವಕ್ಕೋ ಇನ್ನೊಂದಕ್ಕೋ ಒಳಗಾಗಿ ಏನಾದ್ರು ಮಾಡಿದ್ರಿ ಅಂದ್ರೆ ಚಂದ್ರ ಸೂರ್ಯ ನಿಮ್ಮ ಮನೆಯಲ್ಲೇ ಲಾಕ್ ಆಗ್ತಕ್ಕಂಥದ್ದಂತೂ ನಿಶ್ಚಿತ. ಬೇಡಪ್ಪ ರಾಮಕೃಷ್ಣ ಅನ್ನಿಸ್ಬಿಡುತ್ತೆ. ಎಚ್ಚರಿಕೆ. ಅದು ಬಿಟ್ಟು ಸಣ್ಣ ಪುಟ್ಟ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೋಟೆಲು, ಹೈನುಗಾರಿಕೆ, ತೋಟಗಾರಿಕೆ, ಅರಣ್ಯ ಇಲಾಖೆ, ಬ್ಯೂಟಿಫುಲ್. ಅನ್ಯಾಯದು ಬೇಡ ಮಕ್ಕಳೇ. ನಾವು ಕನ್ನಡದವ್ರ ಅಂತ ಕೆಲಸಗಳು ಮಾಡೋಲ್ಲ, ನಮಗ್ ಬರೋದಿಲ್ಲ. ಯಾರನ್ನಾದ್ರೂ ತೋರಿಸಿ ಕನ್ನಡದವ್ರನ್ನ 1000 ಕೋಟಿಗಿದ್ದಾರೆ ಅಂತ. ವೆರಿ ರೇರ್. ಪೊಲಿಟಿಷಿಯನ್ಸ್ ಇರ್ತಾರೆ, ಬಿಟ್ಬಿಡಿ. ಅದು ಬಿಡಿ, ಅದು 8 ಗುಂಡಿಗೆ, 16 ಗುಂಡಿಗೆ ಅವೆಲ್ಲ ಇರ್ತವೆ. ಅದು ಬಿಟ್ಟು ಇನ್ಯಾರನ್ನಾದ್ರೂ
ಇಲ್ಲ, ನಾವು ಇದ್ದಿದ್ರಲ್ಲಿ ಒಂದು ಅಯ್ಯಂಗಾರ್ ಬೇಕ್ರಿ ಹಾಕೋತೀವಿ, ಒಂದು ಚಿಕ್ಕ ಮೆಸ್ ಇಟ್ಕೋತೀವಿ, ಒಂದು ಟ್ಯಾಕ್ಸಿನೋ ಒಂದು ಆಟೋನೋ ಓಡಿಸ್ಕೊಂಡು ಬದುಕು ಕಟ್ಟೋರಪ್ಪ ನಾವು. ಕುಂಭರಾಶಿ. ಚಂದ್ರಾಷ್ಟಮ, ಸ್ವಲ್ಪ ಹುಷಾರು, ಟೆನ್ಷನ್, ವೃತ್ತಿ, ಕೆಲಸ, ಕಾರ್ಯ. ಸಪ್ತಮಾಧಿಪತಿ ಅಷ್ಟಮ, ಕೊಡೋದು ತಗೊಳ್ಳೋದು ಕೂಡ ಜಾಗ್ರತೆ. ಎಸ್ ಅನ್ಬೇಡಿ, ಕಮಿಟ್ ಆಗಬೇಡಿ, ಜಾಗ್ರತೆ. ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ನಿಧಾನ ಮಾಡಿ, ಆಯ್ತು. ಇನ್ನು ವಿಶೇಷವಾಗಿ ಮೀನರಾಶಿ. ಚಂದ್ರ ಕೇಂದ್ರದಲ್ಲಿ, ಲಾಭದಲ್ಲಿ ಸೂರ್ಯ, ಫ್ಯಾಂಟಾಸ್ಟಿಕ್. ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ಕೆಲಸ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ನೈಸ್ ಜರ್ನಿ. ಹಣ್ಣು, ಹೂವು, ತರಕಾರಿ, ಅಲಂಕಾರ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ಅಲ್ಲಿ ನೋಡಿ ಸೂರ್ಯ ಯಾರ್ಯಾರ ಜೊತೆಲಿ ಕೂತಿದ್ದಾನೆ. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.